ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಡಾಡಳಿತಕ್ಕೆ ಚಾಟಿ ಏಟು, ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಅಯೋಧ್ಯೆ ರಾಮ ಮಂದಿರದ ಹುಂಡಿಯ ಹಣ ಕಳುವು ಪ್ರಕರಣದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದ ಎಲ್ಲಾ ಮುಜರಾಯಿ ದೇವಸ್ಥಾನಗಳಿಗೆ ಮಾರ್ಗಸೂಚಿಯನ್ನ ಹೊರಡಿಸಿದ್ದು, ಭಕ್ತರ ಹಣದ ಪಕ್ಕಾ ಲೆಕ್ಕ ಇಡೋದಕ್ಕೆ ಸೂಚನೆಯನ್ನ ನೀಡಿದೆ. ಈ ಕುರಿತು ನಾವಿವತ್ತು ಅಭಿಯಾನ ಮಾಡ್ತಾ ಇದ್ದೀವಿ. ನಿಮ್ಮ ಅನಿಸಿಕೆಗಳನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬಹುದು, ಎಕ್ಸ್ ಖಾತೆಯಲ್ಲಿ ಅಭಿಪ್ರಾಯ ಹಂಚಿಕೋಬಹುದು. ಈ ಮೂಲಕ ನಮ್ಮ ಅಭಿಯಾನದ ಜೊತೆಗೆ ನೀವು ಭಾಗಿಯಾಗಿ ನಮ್ಮ ಕವರ್ ಸ್ಟೋರಿಗೆ ಹೋಗೋದಕ್ಕಿಂತ ಮುಂಚೆ 1 ಗಂಟೆಗಳ ಕಾಲ ನೀವು ಈ ಅಭಿಯಾನ ಸ್ಟೋರಿಯನ್ನ ಗಮನಿಸಬೇಕು, ನಿಮ್ಮ ಅಭಿಪ್ರಾಯವನ್ನ ತಿಳಿಸಬೇಕು. ಅದಕ್ಕಿಂತ ಮುಂಚೆ ರಾಜಕೀಯ ಸಮಗ್ರ ಸುದ್ದಿಗಳು ಕೂಡ ಇದೆ, ಹಲವು ಬೆಳವಣಿಗೆಗಳಾಗ್ತಾ ಇದೆ, ಅದನ್ನು ಕೂಡ ನೋಡೋಣ. ಈಗ ಟಾಪ್ 10 ಹೆಡ್ಲೈನ್ಸ್. ರಾಜ್ಯದ ಸಂಪುಟ ವಿಸ್ತರಣೆಗೆ ಮತ್ತೆ ವಿಘ್ನ ಎದುರಾಗಿದೆ. ಎಲ್ಲರೂ ಈ ವಾರ ನಾವು ಮಂತ್ರಿ ಆಗ್ಬಿಡ್ತೀವಿ ಅಂತ ಅನ್ಕೊಂಡವರೇ ಜಾಸ್ತಿ ಆಕಾಂಕ್ಷಿಗಳು, ಆದರೆ ಮತ್ತೆ ವಿಘ್ನ ಎದುರಾಗಿದೆ. ಸಚಿವಾಕಾಂಕ್ಷಿಗಳ ಕನಸು 24 ಗಂಟೆಯಲ್ಲೇ ಭಗ್ನ ಆಗಿದೆ. ಹಾಗಿದ್ರೆ ಮತ್ತೆ ಯಾವಾಗ ಹೈಕಮಾಂಡ್ ಸಭೆ? ಇದು ಸದ್ಯಕ್ಕೆ ಶಾಸಕರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಯಾವಾಗಪ್ಪ ಕರೀತಾರೆ ಸಭೆ ಅನ್ನುವಂತಹ ಪ್ರಶ್ನೆಯಲ್ಲೇ ಮಗ್ನರಾಗಿದ್ದಾರೆ. ಈ ಬಗ್ಗೆ ಡೀಟೇಲ್ಡ್ ವರದಿಯನ್ನ ನೋಡ್ತಾ ಹೋಗೋಣ. ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನ ದೆಹಲಿಯಲ್ಲಿ ತ್ರಿಮೂರ್ತಿಗಳು ಈಗಾಗಲೇ ಪ್ರವಾಸ ಮಾಡಿದ್ರು. ಅಲ್ಲಿ ಏನೇನಾಯ್ತು ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಾಗ ಏನಾಯ್ತು ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರನ್ನ ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ. ಚರ್ಚೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಂದ ಇವರೆಲ್ಲರಿಗೂ ಸಿಕ್ಕಂತ ಸೂಚನೆ ಏನು, ಅದು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಆ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇನ್ನ ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆಗೆ ರಾಜ್ಯ ನಾಯಕರು ಮೀಟಿಂಗ್ ನಡೆಸಿರೋದು. ಸಭೆಗೂ ಮುನ್ನವೇ ಬೆಂಗಳೂರಿಗೆ ಖರ್ಗೆ ಅವರು ಹೊರಟುಬಿಟ್ರು. ಖರ್ಗೆ ಅವರು ಇರಬೇಕಾಗಿತ್ತು, ಆದ್ರೆ ತುರ್ತು ಬೆಂಗಳೂರಿಗೆ ವಾಪಸ್ ಬಂದ್ಬಿಟ್ರು. ಇದರಿಂದ ನಿರಾಸೆಯೊಂದಿಗೆ ಸಚಿವಾಕಾಂಕ್ಷಿಗಳು ವಾಪಸ್ ಆಗಿದ್ದಾರೆ. ಹಾಗಿದ್ರೆ ಡೆಲ್ಲಿಯಲ್ಲಿ ಈ ವಿಚಾರವಾಗಿ ಏನಾಯಿತು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಇನ್ನ ಸಂಪುಟ ವಿಸ್ತರಣೆಯಲ್ಲೂ ಕೂಡ ರಾಜಕೀಯ ಶುರುವಾಗಿದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಬೆಳಗಾವಿಗಾಗಿ ಸಾಹುಕಾರ ನಡುವೆ ಸಮರವೇ ಶುರುವಾಗ್ಬಿಟ್ಟಿದೆ. ಯಾಕೆ ಅಂತ ಹೇಳ್ತಾ ಹೋಗ್ತೀವಿ. ಇನ್ನ ಈ ಕಡೆ ಬಿಡದಿ ರಣಕಣದಲ್ಲಿ ಭೂಸ್ವಾಧೀನ ವಿರೋಧಿ ಕಿಚ್ಚು ಜೋರಾಗ್ತಾ ಇದೆ ದಿನದಿಂದ ದಿನಕ್ಕೆ. ಹೊರಕೆ ಒನಕೆಗೆ ಮಹಿಳೆಯರು ಪೂಜೆ ಮಾಡಿದ್ದಾರೆ. ಕುಮಾರಸ್ವಾಮಿ, ಶಿವಕುಮಾರ್ ನಡುವೆ ಮತ್ತೆ ಮಾತಿನ ಕದನ ಮುಂದುವರೆದಿದೆ. ಇವತ್ತು ಯಾವ್ಯಾವ ವಿಚಾರ ಚರ್ಚೆಯಾಗಿದೆ, ಯಾವ ವಿಚಾರಗಳು ಇಬ್ಬರ ನಡುವೆ ವಾಕ್ ಸಮರಕ್ಕೆ ಕಾರಣ ಆಗಿದೆ, ಅದನ್ನ ಹೇಳ್ತಾ ಹೋಗ್ತೀವಿ. ಇನ್ನ ಬಿಡದಿ ಟೌನ್ಶಿಪ್ ಹಿಂಪಡೆಯುವಂತೆ ನಾಳೆ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಇವತ್ತು ರೈತರ ಮನೆಗೆ ಕಮಲ ನಾಯಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಯಾರು ಭೂಮಿಯನ್ನ ಕೊಡೋದಿಲ್ಲ ಅಂತ ಹೇಳಿದಾರೋ ಅಂತವ್ರ ಮನೆಗೆ ಹೋಗುವಂತ ಕೆಲಸ ಬಿಜೆಪಿ ಅವರಿಂದ ಆಗಿದೆ. ಈ ಮೂಲಕ ಅನ್ನದಾತರ ಅಹವಾಲನ್ನ ಸ್ವೀಕರಿಸಿದ್ದಾರೆ ವಿಪಕ್ಷ ನಾಯಕರು. ಈ ಬಗ್ಗೆ ನೋಡ್ತಾ ಹೋಗೋಣ. ಇನ್ನು ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಧರ್ಮಸ್ಥಳ ರಾಜಕೀಯ. ಎಸ್ಐಟಿ ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಮಾತಿನ ಕಾಳಗ ಜೋರಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿಯನ್ನ ನಡೆಸ್ತಾ ಇರೋದು. ಈ ಬಗ್ಗೆ ನೋಡ್ತಾ ಹೋಗೋಣ. ಇನ್ನ ಮಹತ್ವದ ಬೆಳವಣಿಗೆ ಏನಂತಂದ್ರೆ ವೀಕ್ಷಕರೇ, ಇಸ್ರೋದಲ್ಲಿ ಏಕಾಏಕಿ ಸಡನ್ ಆಗಿ 100ಕ್ಕೂ ಹೆಚ್ಚು ವಿಜ್ಞಾನಿಗಳು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸ್ವಯಂ ನಿವೃತ್ತಿಯ ಹಿಂದೆ ಖಾಸಗಿ ಕಂಪನಿಗಳ ಆಫರ್ ಇದೆಯಾ? ಈ ರೀತಿ ಬೆಳವಣಿಗೆ ಆಗ್ತಾ ಇದ್ದಂತೆ ವಿಆರ್ಎಸ್ ನಿಯಮದಲ್ಲಿ ಬದಲಾವಣೆ ತರಲಾಗಿದೆ. ಏನ್ ನಡೀತಾ ಇದೆ ಇಸ್ರೋದಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇನ್ನ ಅಯೋಧ್ಯ ರಾಮ ಮಂದಿರದಲ್ಲಿ ಹುಂಡಿಯ ಹಣ ಕಳ್ಳತನ, ಕರ್ನಾಟಕದ ದೇಗುಲಗಳಲ್ಲಿ ಭಕ್ತರ ದುಡ್ಡು ಸೇಫ್ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಕಾರಣ ಆಗ್ತಾ ಇರೋ ಹಿನ್ನೆಲೆ ಕಂದಾಯ ಸಚಿವ ಪರಮೇಶ್ವರ್ ಅವರು ಕೂಡ ಈಗ ಹಲವು ವಿಚಾರಗಳ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ವಿಚಾರವಾಗಿ ಸರ್ಕಾರ ಯಾವ ರೀತಿಯ ಕ್ರಮ ತಗೋತಾ ಇದೆ, ಇದರ ಬಗ್ಗೆ ನೋಡ್ತಾ ಹೋಗೋಣ. ಇನ್ನ ಹೈದರಾಬಾದ್ನಲ್ಲಿ ಹಿಂದೂ ವಿದ್ಯಾರ್ಥಿಗೆ ಕಲ್ಮಾ ಬರೆಯುವಂತೆ, ಕಲ್ಮಾ ಪಠಿಸುವಂತೆ ಹೋಂವರ್ಕ್ ಕೊಟ್ಟಿದ್ದು. ಮುಸ್ಲಿಂ ಶಿಕ್ಷಕಿಯ ವಿರುದ್ಧ ಜನಾಕ್ರೋಶ ಹೆಚ್ಚಾಗಿದೆ. ಖಾಸಗಿ ಶಾಲೆಯ ಮುಂದೆ ಪ್ರತಿಭಟನೆ ಕೂಡ ನಡೆದಿದೆ. ಅದ್ಯಾಕೆ ಆ ಟೀಚರ್ ಹಂಗೆ ಹೇಳಿದ್ರು, ಈ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಜೊತೆಗೆ ನಮ್ಮ ಅಭಿಯಾನದ ಸ್ಟೋರಿ ಕೂಡ. ಈಗ ಮೊದಲ ಸ್ಟೋರಿ ನಿಮ್ಮ ಮುಂದೆ. ವೀಕ್ಷಕರೇ, ಕಳೆದ 1.5 ತಿಂಗಳಿಂದ ಸಂಪುಟ ವಿಸ್ತರಣೆಗಾಗಿ ಕಾದು ಕುಳಿತಿದ್ದ ಶಾಸಕರಿಗೆ ಮತ್ತೆ ಮತ್ತೆ ನಿರಾಸೆ ಆಗ್ತಾನೆ ಇದೆ. ಇವತ್ತು ಕೂಡ ಯಥಾವತ್ ಅದೇ ನಿರಾಸೆ ಮುಂದುವರೆದಿದೆ.
ಈ ಬಾರಿ ಪಕ್ಕಾ ಕ್ಯಾಬಿನೆಟ್ ರೀಶಫಲ್ ಆಗೇ ಆಗುತ್ತೆ, ನಮಗೆ ಮಂತ್ರಿಗಿರಿ ಸಿಕ್ಕೇ ಸಿಗುತ್ತೆ ಅನ್ಕೊಂಡು ದೆಹಲಿ ಫ್ಲೈಟ್ ಹತ್ತಿದ ನಾಯಕರ ಸ್ಥಿತಿ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತಾಗಿದೆ. ಬೆಳಿಗ್ಗೆಯಿಂದ ಸಾಲು ಸಾಲಾಗಿ ವರಿಷ್ಠರ ಜೊತೆ ಸಭೆ ಮಾಡಿದ ತ್ರಿಮೂರ್ತಿಗಳಿಗೆ ರಾಹುಲ್ ಗಾಂಧಿ ಭೇಟಿಯ ಭಾಗ್ಯ ಮಾತ್ರ ಸಿಕ್ಕಿದ್ದು ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆಯಾಗಿದೆ. ನಿನ್ನೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬಂದಿದ್ದ ಅದೊಂದು ಫೋನ್ ಕಾಲ್ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಹಬ್ಬದ ಕಳೆಕಟ್ಟಿತ್ತು. ಇಂದು ರಾತ್ರಿ ನೀವು ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ದೆಹಲಿಗೆ ಬರಬೇಕೆಂಬ ಅದೊಂದು ಸಂದೇಶ ಸಂಪುಟ ವಿಸ್ತರಣೆಗಾಗಿ ಚಾತಕ ಪಕ್ಷಿಯಂತೆ ಕಾಯ್ದಿದ್ದ ಶಾಸಕರು, ಮಾಜಿ ಸಚಿವರು, ಎಂಎಲ್ಸಿಗಳ ಎದೆಯಲ್ಲಿ ಚಿಟ್ಟೆ ಹಾರಿದಂತೆ ಮಾಡಿತ್ತು. ಕೆಲ ಸಚಿವರಂತೂ ತ್ರಿಮೂರ್ತಿಗಳು ದೆಹಲಿಗೆ ಬರುವ ಮುನ್ನವೇ ಕರ್ನಾಟಕ ಭವನದಲ್ಲಿ ರೂಮ್ ಹಿಡಿದಿದ್ರು. ಆದರೆ ಈ ಸಂಭ್ರಮ ಕೇವಲ 24 ಗಂಟೆಯೊಳಗೆ ಕೊನೆಯಾಗಿದೆ. ಕ್ಯಾಬಿನೆಟ್ ರೀಶಫಲ್ ಮತ್ತೆ ಮುಂದೂಡಿಕೆಯಾಗಿದ್ದು ದೆಹಲಿ ಫ್ಲೈಟ್ ಹಿಡಿದಿದ್ದವರು ಮರಳಿ ಬೆಂಗಳೂರಿನ ಹಾದಿ ಕಂಡುಕೊಂಡಿದ್ದಾರೆ. ಡಿಕೆಶಿ ಸಂಪುಟ ವಿಸ್ತರಣೆಗೆ ಮತ್ತೆ ಎದುರಾಯ್ತ ವಿಘ್ನ. ಖರ್ಗೆ ಬೆಂಗಳೂರಿಗೆ, ಕ್ಯಾಬಿನೆಟ್ ಕಗ್ಗಂಟು ಮುಂದೂಡಿಕೆ. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿರೋ ಡಿಕೆ ಶಿವಕುಮಾರ್ ಅವರ ಮುಂದಿರೋ ಅತಿದೊಡ್ಡ ಸವಾಲು ಅಂದ್ರೆ ಸಂಪುಟ ವಿಸ್ತರಣೆ. 2028ರ ವಿಧಾನಸಭಾ ಚುನಾವಣೆಯನ್ನ ಗುರಿಯಾಗಿಸಿಕೊಂಡು ಸುಭದ್ರವಾದ ಸರ್ಕಾರ ಕಟ್ಟಿಕೊಳ್ಳಬೇಕೆಂಬ ಕನಕಪುರ ಬಂಡೆಯ ಪ್ರಯತ್ನಕ್ಕೆ ಇನ್ನೂ ಫಲ ಸಿಕ್ಕಿಲ್ಲ. ಸಂಪುಟ ವಿಸ್ತರಣೆ ಮತ್ತೆ 2-3 ದಿನ ಮುಂದೂಡಿಕೆಯಾಗಿದೆ. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಯಾವಾಗ ಸೂಚನೆ ಕೊಡ್ತಾರೋ ಅವಾಗ ಬರ್ತೀವಿ. ತಾತ್ಕಾಲಿಕ ಅಂದ್ರೆ ಏನು, 1 ವಾರ 2 ವಾರ? ತಾತ್ಕಾಲಿಕ ಅಂದ್ರೆ 1 ವಾರ 2 ವಾರ ಅಲ್ಲ, 2 ವರ್ಷಕ್ಕೆ ಹೋಗ್ಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನ ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ನಿನ್ನೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ದೆಹಲಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದ್ದಂತೆ ಶಾಸಕರು ದಂಡಾಗಿ ದೆಹಲಿ ಯಾತ್ರೆ ಮಾಡಿದ್ರು. ಸೀನಿಯರ್ ಶಾಸಕರಾದ ಲಕ್ಷ್ಮಣ ಸವದಿ, ಅಶೋಕ್ ಪಟ್ಟಣ್, ವಿಜಯಾನಂದ್ ಕಾಶಪ್ಪನವರ್ ರಾತ್ರಿಯೇ ದೆಹಲಿ ವರಿಷ್ಠರ ದುಂಬಾಲು ಬಿದ್ದಿದ್ರು. ಗುಟ್ಟಿನ ಕೆಲವೊಂದು ಸಂಗತಿಗಳು ಹೊರಗಡೆ ಹಾಕಿ ಹೇಳಕ್ಕಾಗಲ್ಲ, ನೋಡೋಣ. ನಿಮ್ ಜಿಲ್ಲೆಯಲ್ಲೇ ಕಾಂಪಿಟೇಷನ್ ಜಾಸ್ತಿ ಇದೆ. ಸಹಜವಾಗಿ ನಮ್ಮ ಜಿಲ್ಲೆ ದೊಡ್ಡದಿರೋದ್ರಿಂದ 18 ಕ್ಷೇತ್ರ ಇರೋದ್ರಿಂದ ಒಂದೊಂದು ಕಾಲಕ್ಕೆ 4-5 ನಮ್ಮ ಜಿಲ್ಲೆಯಲ್ಲಿ ಮಂತ್ರಿಗಳಾಗಿರ್ತಕ್ಕಂಥದ್ದು ಇದೆ. ಎಲ್ಲಾ ಕಾಂಪಿಟರ್ಸ್, ಬೆಳಗಾಂ ಜಿಲ್ಲೆ ಕಾಂಪಿಟರ್ಸ್ ಪೈಕಿ ನಾನೇ ಬಹಳ ಹಿರಿಯ. ಹಂಗ್ ನೋಡಕ್ ಹೋದ್ರೆ ರಾಜ್ಯದಾಗೆಲ್ಲ ಯಾರು ಮಂತ್ರಿಗಳು ಎಲ್ಲಾರ್ಕಿಂತ ನಾನೇ ಸೀನಿಯರ್ ಇದ್ದೀನಿ. ಹಂಗ್ ನೋಡಕ್ ಹೋದ್ರೆ ಇದು ಏನಾಗಿದೆ, ಈ ಜಾತಿ ಉಪಜಾತಿ ಬಂದು ನಾನು ಸ್ವಲ್ಪ ಮಂತ್ರಿ ಆಗ್ತಾ ಇಲ್ಲ. ನಾವು ಕಸರತ್ ಮಾಡಕ್ಕೆ ಬಂದಿದ್ದೀವಿ, ಪ್ರಯತ್ನ ಮಾಡೋದಕ್ಕೆ ನಾವು ಇಲ್ಲಿ ಆಗಮಿಸಿದ್ದೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಂತ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾದಂಥ ಬಿಕೆ ಹರಿಪ್ರಸಾದ್ ಸಾಹೇಬರಿಗೆ, ಕೆಸಿ ವೇಣುಗೋಪಾಲ್ ಅವರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಮನವಿ ಮಾಡಿಕೊಂಡಿದ್ದೀವಿ. ಇದು ಬೆಳಗ್ಗೆಯೂ ಕೆಲ ಶಾಸಕರ ದಂಡು ದೆಹಲಿ ದಂಡಯಾತ್ರೆ ಮಾಡಿತ್ತು. ಸಮುದಾಯ, ಜಿಲ್ಲಾ ಪ್ರಾತಿನಿಧ್ಯ, ಯುವಕರು, ಮಹಿಳಾ ಕೋಟ ಹೀಗೆ ಹಲವು ಹೆಸರಲ್ಲಿ ಮಂತ್ರಿ ಕುರ್ಚಿಗೆ ಶಾಸಕರು ಟವಲ್ ಹಾಕಿದ್ರು. ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ನಾನು ಸುಮಾರು ದಿನಗಳಿಂದ ನನಗೊಂದು ಸಚಿವ ಸ್ಥಾನ ಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾಜಿ ಮುಖ್ಯಮಂತ್ರಿಗಳಲ್ಲಿ ಹೈಕಮಾಂಡ್ ಒತ್ತಾಯ ಮಾಡಿದ್ದೆ. ಹೋದ ಸಲ ವಿಸ್ತರಣೆ ಮಾಡುವಾಗ ನೆಕ್ಸ್ಟ್ ಹಾಫ್ ಇಯರ್ ಆದ್ಮೇಲೆ, ಹಾಫ್ ಟರ್ಮ್ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಆ ಮಾತ್ಮೇಲೆ ನಾನು ಇವತ್ತು ನಾನು ಡೆಲ್ಲಿ ತೆರಳ್ತಾ ಇದ್ದೀನಿ. ಅಲ್ಲೇ ಯುವಕರಂತೆಲ್ಲ ಒಂದು ಮಾಡತಕ್ಕಂಥ ಕೆಲಸ, ಅದರ ಆಧಾರದ ಮೇಲೆ ಪಕ್ಷಕ್ಕೂ ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆ ಮಾಡೋದೊಂದು ದೃಷ್ಟಿಯಲ್ಲಿ ಇನ್ನೊಂದು ಸ್ವಲ್ಪ ಶಕ್ತಿ ತುಂಬಾ ಸಂಘಟನೆ ಮಾಡೋಣ ಉದ್ದೇಶದಲ್ಲಿ ಕೇಳ್ತಾರೆ. ಸಹಜವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ, ಏನ್ ನಿರ್ಧಾರ ಮಾಡುತ್ತೆ, ಯುವಕರಿಗೆ ಏನ್ ಕೊಡಬೇಕು, ಹಿರಿಯರಿಗೆ ಏನ್ ಕೊಡಬೇಕು, ಸಾಕಷ್ಟು ಪ್ರಾದೇಶಿಕವಾದಂತ ಒತ್ತಡಗಳು, ಜಾತಿ ಕಾಂಬಿನೇಷನ್ ಇವೆಲ್ಲ ಇರೋದ್ರಿಂದ ಹೈಕಮಾಂಡ್ ಎಲ್ಲ ತಗೊಂಡು ನೀರತ್ತಾಗಿ ಕೂತ್ಕೊಂಡು ಸೂಕ್ತವಾದಂತ ತೀರ್ಮಾನ ತಗೊಳುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ. ಅವರಿಗೆ ಒಂದು ಅವಕಾಶ ಕೊಟ್ರೆ ಖಂಡಿತ ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ಳೋದು. ಖಂಡಿತ ಮಹಿಳೆಯರಿಗೆ ಅದೇ ಈಗ ಏನು ನಾವು ವಿಮೆನ್ಸ್ ರಿಸರ್ವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ರೆ
ಚೆನ್ನಾಗಿರುತ್ತೆ. ಯಾಕಂದ್ರೆ ಪಕ್ಷನ ಎಲ್ಲರೂ ನೋಡ್ತಾ ಇದ್ದಾರೆ. ಇನ್ನು ಇಂದು ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ದೆಹಲಿ ನಾಯಕರನ್ನ ಭೇಟಿಯಾಗುವ ಮುನ್ನ ಪ್ರತ್ಯೇಕವಾಗಿ ತಮ್ಮ ಆಪ್ತರೊಂದಿಗೆ ಸಭೆ ನಡೆಸಿದ್ರು. ಮೊದಲು ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಜೊತೆ ಸಭೆ ನಡೆಸಿದ ತ್ರಿಮೂರ್ತಿಗಳು ಬಳಿಕ 3 ಪ್ರತ್ಯೇಕ ಪಟ್ಟಿಗಳೊಂದಿಗೆ 10 ಜನಪಥ್ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು. ಸಭೆ ಬಳಿಕ ಪ್ರತಿಕ್ರಿಯೆ ನೀಡಲು ಶಿವಕುಮಾರ್ ಮತ್ತು ಸುರ್ಜೇವಾಲಾ ನಿರಾಕರಿಸಿದ್ದಾರೆ. ಎಐಸಿಸಿ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ತುರ್ತು ಕಾರಣದಿಂದ ಬೆಂಗಳೂರಿಗೆ ಇಂದು ಮಧ್ಯಾಹ್ನವೇ ವಾಪಸ್ ಆಗಿದ್ದು, ಸಿಎಂ, ಮಾಜಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿಲ್ಲ. ಹೀಗಾಗಿ ಸಂಪುಟ ವಿಸ್ತರಣೆ ಮುಂದೂಡಿಕೆಯಾಗಿದ್ದು, ಮಂತ್ರಿಯಾಗೋ ಕನಸಿನೊಂದಿಗೆ ದೆಹಲಿಗೆ ಹೋಗಿದ್ದ ಶಾಸಕರು ನಿರಾಸೆಯಿಂದ ಬೆಂಗಳೂರು ಹಾದಿ ಹಿಡಿದಿದ್ದಾರೆ. ನೋಡಿ, ದೆಹಲಿಗೆ ಹೋಗುವಾಗ ಇದ್ದ ಸಂತೋಷ ವಾಪಸ್ ಬರುವಾಗಿಲ್ಲ. ಎಲ್ಲಿ ಹೋಯ್ತು ಸಂತೋಷ? ಹೈಕಮಾಂಡ್ನವ್ರು ಸಂತೋಷವನ್ನ ಕಸ್ಕೊಂಡ್ಬಿಟ್ರು. ಈಗ ಸದ್ಯಕ್ಕೆ ಆಗಲ್ಲಪ್ಪ ಅಂತ ಹೇಳಿ ಅಲ್ಲಿಗೆ ದೆಹಲಿಯ ಅಂಗಳದಲ್ಲಿ ಡಿಕೆಶಿ ಸಂಪುಟ ವಿಸ್ತರಣೆಯ ಕಸರತ್ತು ಮತ್ತೆ ನಿರಂತರವಾಗಿ ಸಾಗುತ್ತೆ. ಸದ್ಯಕ್ಕಂತೂ ಇದಕ್ಕೆ ಇತಿಶ್ರೀ ಹಾಡುವಂತ ಕೆಲಸ ಆಗ್ತಾ ಇಲ್ಲ. ಒಂದೇ ಕಲ್ಲಲ್ಲಿ 2 ಹಕ್ಕಿಗೆ ಗುರಿ ಇಟ್ಟಿರೋದು ಸಿದ್ದರಾಮಯ್ಯ. ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯೆ ಹೆಂಗೆ ಹರಿಪ್ರಸಾದ್ ಅವರನ್ನ ಮುಂದಿಟ್ಕೊಂಡು ಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೌಂಟರ್ ಕೊಡೋದು, ಈ ಕಡೆ ಸಾಹುಕಾರ್ಗೂ ಟಕ್ಕರ್ ಕೊಡೋದು. ಸಾಹುಕಾರ್ ಅಂದ್ರೆ ಯಾರು? ಸತೀಶ್ ಜಾರಕಿಹೊಳಿ ಸಾಹೇಬರು. ಯಾವ ರೀತಿ ಕೌಂಟರ್ ಕೊಡೋದು? ಕೆಪಿಸಿಸಿ ಅಧ್ಯಕ್ಷರನ್ನ ಡಿಸಿಎಂ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದು ಕುಳಿತಿದ್ದಾರಂತೆ. ಹರಿಪ್ರಸಾದ್ ಅವರನ್ನ ಡಿಸಿಎಂ ಮಾಡಿಬಿಡೋದು. ಆದರೆ ಒಬ್ಬರಿಗೆ ಒಂದೇ ಹುದ್ದೆ ನಿಯಮ ಇದೆಯಲ್ಲ, ಆ ನಿಯಮಕ್ಕೆ ತಿಲಾಂಜಲಿ ಇಡೋದಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರಂತೆ. 1 ಮ್ಯಾನ್ 1 ಪೋಸ್ಟ್ ಇದು ಬೇಡ ಸದ್ಯಕ್ಕೆ. ಅಧ್ಯಕ್ಷರನ್ನ ಒಂದು ಹುದ್ದೆಯಲ್ಲಿ ಕೂರಿಸಿದ್ರೆ ಸಂಘಟನೆಗೂ ಅನುಕೂಲ ಆಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರಂತೆ. ಈ ಮೂಲಕ ಹರಿಪ್ರಸಾದ್ ಪರವಾಗಿ ಬ್ಯಾಕ್ ಬೀಸಿದ್ದಾರೆ. ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಹೆಸರಲ್ಲಿ ರಾಜಕೀಯ ಜೋರಾಗ್ತಾ ಇದೆಯಂತೆ. ಹಾಗಿದ್ರೆ ಹರಿಪ್ರಸಾದ್ ಅವರನ್ನ ಡಿಸಿಎಂ ಮಾಡಿದ್ರೆ ಯಾವ ರೀತಿ ಅನುಕೂಲ ಆಗುತ್ತೆ? ಇವ್ರು ಅನ್ಕೊಂಡ್ ಲೆಕ್ಕಾಚಾರ ಯಾವುದು? ಇಬ್ಬರಿಗೂ ಪೆಟ್ಟು ಬೀಳುತ್ತೆ. ಡಿಕೆ ಶಿವಕುಮಾರ್ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ. ಮೊದಲೇ ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿದವರು ಯಾರು? ಸಚಿವ ಸತೀಶ್ ಜಾರಕಿಹೊಳಿ ಅವರು. ನನ್ನನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿಯೂ ಮಾಡಿ, ಜೊತೆಗೆ ಮಂತ್ರಿಯನ್ನಾಗೂ ಮಾಡಿ ಅಂತ ಹಠ ಹಿಡಿದವರು ಸಾಹುಕಾರರು. ಆದ್ರೆ ಅವಾಗ ಹೈಕಮಾಂಡ್ ಹೇಳಿ ಕಳಿಸಿದ್ದೇನೆ ಇವ್ರಿಗೆ, ಸಾಹುಕಾರಿಗೆ, ಇಲ್ಲ ಸತೀಶ್ ಅವರೇ, ಒಂದೋ ಮಂತ್ರಿಯಾಗಿ, ಇಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿ, 2ರಲ್ಲಿ 1 ಅಂತ ಹೇಳಿದ್ರು. ಇಲ್ಲ ಹಂಗಿದ್ರೆ ನಾನು ಮಂತ್ರಿನೇ ಆಗ್ತೀನಿ ಅಂತ ವಾಪಸ್ ಬಂದ್ರು. ಈಗ ಅದನ್ನ ಚೇಂಜ್ ಮಾಡ್ತಾರಾ ಇವರು? ಚೇಂಜ್ ಮಾಡಿಬಿಟ್ರೆ ಸತೀಶ್ ಜಾರಕಿಹೊಳಿ ಕೇಳಿ ಬಿಡ್ತಾರಾ? ಇವೆಲ್ಲವೂ ಪ್ರಶ್ನೆ ಆಗುತ್ತೆ. ಒಬ್ಬರಿಗೆ ಒಂದೇ ಹುದ್ದೆ ಕಾರಣದಿಂದ ಜಾರಕಿಹೊಳಿ ಅವರು ಮಂತ್ರಿ ಆದರು. ಹರಿಪ್ರಸಾದ್ ಉಪಮುಖ್ಯಮಂತ್ರಿ ಆದರೆ ಜಾರಕಿಹೊಳಿ ಅವರು ಸುಮ್ಮನೆ ಕೂರ್ತಾರಾ? ನೆವರ್. ನನಗಿಲ್ಲದ್ದು ಅವ್ರಿಗೆ ಯಾಕೆ ಅಂತ ಪ್ರಶ್ನೆ ಮಾಡಬಹುದು. ಇದೇ ನೀವು ಹಿಂದೆ ನಾನು ಬಂದಾಗ 1 ಮ್ಯಾನ್ 1 ಪೋಸ್ಟ್ ಅಂತ ಹೇಳಿ ಕಳಿಸಿದ್ರಿ, ಈಗ ಹರಿಪ್ರಸಾದ್ ಅವ್ರನ್ನ ಅದಂಗ್ ಡಿಸಿಎಂ ಮಾಡ್ಬಿಡ್ತೀರಿ ನೀವು ಅಂತ ಪ್ರಶ್ನೆ ಮಾಡಬಹುದು. ಅದು ಮತ್ತೆ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ಬಹುದು, ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟಕ್ಕೆ ಕಾರಣ ಆಗ್ಬಹುದು. ಇನ್ನು ಮತ್ತೊಂದು ಕಡೆ ಶಿವಕುಮಾರ್ ಅವರು, ಸಿಎಂ ಶಿವಕುಮಾರ್ಗೂ ಕೂಡ ಡಿಸಿಎಂ ಹುದ್ದೆಯ ಮೇಲೆ ಅಸಮಾಧಾನ ಇದೆ. ಯಾವುದೇ ಕಾರಣಕ್ಕೂ ಮತ್ತೊಬ್ಬ ಡಿಸಿಎಂ ಬೇಡ, ಇದನ್ನೇ ಬೇಡ ಅಂತ ಕೂತಿದ್ರಂತವರು. ಒಂದು ಹುದ್ದೆನೂ ಡಿಸಿಎಂ ಆಗೋದು ಬೇಡ ಅಂತ ಕೂತಿದ್ರಂತೆ. ಆರಂಭದಲ್ಲಿ ಇದ್ರ ಬಗ್ಗೆಯೂ ಚರ್ಚೆ ಆಯ್ತು, ನೀವೆಲ್ಲ ಕೇಳಿರ್ತೀರಿ. ಪರಮೇಶ್ವರ್ ಅವರು ಡಿಸಿಎಂ ಆಗೋದು ಬೇಡ, ನಾನೊಬ್ಬನೇ ಮುಖ್ಯಮಂತ್ರಿ, ಉಳಿದವರೆಲ್ಲ ಮಂತ್ರಿಗಳು ಅನ್ನೋ ರೀತಿ ಅವರು ಮಾತಾಡಿದ್ರಂತೆ. ಆದ್ರೆ ಹೈಕಮಾಂಡ್ ಒಬ್ಬ ಉಪಮುಖ್ಯಮಂತ್ರಿ ಇರ್ಲಿ ಅಂತ ಹೇಳಿ ಪರಮೇಶ್ವರ್ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರಂತೆ. ಸೊ ಈಗ ಹರಿಪ್ರಸಾದ್ ಅವರು ಡಿಸಿಎಂ ಆದ್ರಂತೂ ಸೈದ್ಧಾಂತಿಕ ಸಮರ ಫಿಕ್ಸ್ ಆಗುತ್ತೆ. ಹೆಂಗೆ ಸೈದ್ಧಾಂತಿಕ ಸಮರ? ಡಿಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವ, ಈ ಕಡೆ ಹರಿಪ್ರಸಾದ್ ಅವರು ಹೆಂಗೆ? ಇವು ಮತ್ತೆ ಸಂಘರ್ಷಕ್ಕೆ ಕಾರಣ ಆಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನೋಡೋಣ ಕಾಂಗ್ರೆಸ್ನಲ್ಲಿನ ಸದ್ಯಕ್ಕಿನ ಈ ರೀತಿಯ ಬಣ ಬಡಿದಾಟ ಜೊತೆಗೆ ಈ ರೀತಿಯ ಸಂಘರ್ಷಗಳು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನೋಡೋಣ. ಇನ್ನ ಮುಂದಿನ ವಿಷಯಕ್ಕೆ ಬರೋಣ. ಬೆಳಗಾವಿ ವಿಚಾರ. ಬೆಳಗಾವಿಯಲ್ಲಿಯೂ ಕೂಡ ಸದ್ಯಕ್ಕೆ ಭಾರಿ ಚರ್ಚೆಗಳು, ಸಂಘರ್ಷಗಳು ಆಗ್ತಾ ಇದೆ ಮಂತ್ರಿ ಸ್ಥಾನಮಾನದ ವಿಚಾರವಾಗಿ. ಸಂಪುಟ ವಿಸ್ತರಣೆಯ ಚರ್ಚೆಯ ಬೆನ್ನಲ್ಲೇ ಬೆಳಗಾವಿ ಪೊಲಿಟಿಕ್ಸ್ ಜೋರಾಗಿದೆ. ಹೆಂಗೆ? ಬೆಳಗಾವಿಯ ಹಿಡಿತಕ್ಕಾಗಿ ಸಾಹುಕಾರರ ನಡುವೆ ಸಮರ ಜೋರಾಗಿದೆ. ಬೆಳಗಾವಿ ದೊಡ್ಡ ಜಿಲ್ಲೆ, 4 ಮಂತ್ರಿಗಳನ್ನ ಮಾಡಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇದೆ. ಲಕ್ಷ್ಮಣ್ ಸವದಿ ಅವರು ಈಗ ರೇಸಲ್ಲಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೇಸಲ್ಲಿದ್ದಾರೆ. ಹಾಗಿದ್ರೆ ಯಾರನ್ನ ಮಂತ್ರಿಯನ್ನಾಗಿ ಮಾಡಬೇಕು? ಶಕ್ತಿಯನ್ನ ವೃದ್ಧಿಸಿಕೊಳ್ಳೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಾಗ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಮೊದಲಿನಿಂದ ನಮ್ಮ ಹಿಡಿತ ಹೇಗಿದೆಯೋ ಆ ಹಿಡಿತ ಯಾರಿಂದನೂ ಸಡಿಲಗೊಳ್ಳೋದು ಬೇಡ ಅನ್ನುವಂಥದ್ದು ಸಾಹುಕಾರ ಲೆಕ್ಕಾಚಾರ.
ಆದ್ರೆ ಸೌದಿ ಅವರು ಸುಮ್ಮನೆ ಕೂರ್ತಾರಾ? ಉಪಮುಖ್ಯಮಂತ್ರಿ ಆಗಿದ್ದವನು ನಾನು ಬಿಜೆಪಿಯಲ್ಲಿ, ನಿಮ್ಮ ಮಾತನ್ನ ಕೇಳಿಕೊಂಡು ಕಾಂಗ್ರೆಸ್ಗೆ ಬಂದಿದ್ದೀನಿ, ನನಗೆ ಯೋಗ್ಯ ಸ್ಥಾನಮಾನ ಕೊಡ್ಲಿಲ್ಲ ಅಂತಂದ್ರೆ ಮುಂದೆ ಇದೆ ಹಬ್ಬ ಅನ್ನೋ ರೀತಿಯಲ್ಲಿ ಈಗ ಮಾತಾಡ್ತಾ ಇದ್ದಾರೆ. ಕೆಲವು ವಿಷಯಗಳನ್ನ ಬಹಿರಂಗವಾಗಿ ಹೇಳೋದಕ್ಕಾಗುದಿಲ್ಲ ಅಂತ ಹೇಳ್ತಾರೆ. ಹೇಳೋದಕ್ಕಾಗುದಿಲ್ಲ ಅನ್ನೋದ್ರ ಅರ್ಥ ಏನು? ಆಂತರಿಕ ವಿಷಯ ಇದೆ ಅಂತ ತಾನೆ, ಮಾತಾಡಿದ್ದಾರೆ ಅಂತ ತಾನೆ. ಸೊ ಹೊಸ ಪವರ್ ಸೆಂಟರ್ ಹುಟ್ಟದಂತೆ ಸತೀಶ್ ಅವರು ಈಗ ಅಲರ್ಟ್ ಆಗಿದ್ದಾರೆ. ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚೆಕ್ಮೇಟ್ ಇಡ್ತಾರ? ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಇಡ್ತಾರೆ ಅಂತಂದ್ರೆ ಹೆಂಗೆ? ಅಶೋಕ್ ಪಟ್ಟಣ್, ಮಹಾಂತೇಶ್ ಕೌಜಲ್ಗಿ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹಿರಿಯರಿಗೆ ಆದ್ಯತೆ ನೀಡಿ ಅಂತ ಸತೀಶ್ ತೀವ್ರ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಅಶೋಕ್ ಪಟ್ಟಣ್ ಅವರು ಸಿದ್ದರಾಮಯ್ಯ ಅವರ ಆಪ್ತ, ಕೌಜಲ್ಗಿ ಅವರು ಕೂಡ ರೇಸಲ್ಲಿ ಇರೋರು. ಇವರು ಪರವಾಗಿ ಬ್ಯಾಟ್ ಬೀಸಿದ್ರೆ ಅಷ್ಟಕ್ಕಷ್ಟು ಇವರೇನಂತ ಪ್ರಭಾವಿಯಾಗಿ ಬೆಳಗಾವಿಯಲ್ಲಿ ಸಂಘಟನೆ ಮಾಡುವಂತಿಲ್ಲ. ಜೊತೆಗೆ ಇವರು ಪ್ರಭಾವಿ ರಾಜಕಾರಣಿಗಳು ಅಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೋ ಏನೋ ಜಾರಕಿಹೊಳಿ ಅವರು ಗೊತ್ತಿಲ್ಲ. ಇನ್ನು ಅಲ್ಪಸಂಖ್ಯಾತರ ಕೋಟಾದಡಿ ಆಸಿಫ್ ಸೇಠ್ ಪರವೂ ಕೂಡ ಒತ್ತಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಸೌದಿ ಹೆಬ್ಬಾಳ್ಕರ್ ಅವರಿಂದಲೂ ಕೂಡ ಭಾರಿ ಲಾಭಿ ಆಗ್ತಾ ಇದೆ. ಮಹಿಳಾ ನಾಯಕತ್ವ ಬೆಳೆಸೋದಕ್ಕೆ ಅವಕಾಶಕ್ಕೆ ಲಕ್ಷ್ಮಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಶಾಸಕ ಸೌದಿ ಅವರು ಒತ್ತಡ ಹಾಕ್ತಾ ಇದ್ದಾರೆ. ಲಕ್ಷ್ಮಣ ಸೌದಿ ಅವರಿಗೂ ಡಿಕೆ ಶಿವಕುಮಾರ್ ಅವರು ಏನೋ ಮಾತು ಕೊಟ್ಟಿದ್ದಾರಂತೆ. ಆ ಮಾತನ್ನ ಉಳಿಸ್ಕೊಳ್ಳಿ ಅಂತ ಸೌದಿ ಅವರು ಈಗ ನೆನಪು ಮಾಡ್ತಿದ್ದಾರಂತೆ. ಹಾಗಿದ್ರೆ ಏನೆಲ್ಲ ಆಗ್ತಾ ಇದೆ? ಯಾವ ಲೆಕ್ಕ ಈಗ ಬೆಳಗಾವಿಯಲ್ಲಿ ನಡೀತಾ ಇದೆ? ಯಾವ ಲೆಕ್ಕದಲ್ಲಿ ಯಾರು ಪಾಸ್ ಆಗ್ತಾರೆ? ಸಾಹುಕಾರ, ಸೌದಿನ, ಹೆಬ್ಬಾಳ್ಕರ್ ಅವರ ಅಥವಾ ಮತ್ತೊಬ್ಬರ? ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನ ನೆಕ್ಸ್ಟ್ ಬಿಡದಿ ಟೌನ್ಶಿಪ್ ಅಖಾಡದಲ್ಲಿ ಈಗ ಆಡಳಿತ ವಿರೋಧ ಪಕ್ಷಗಳ ವಾಕ್ಸಮರ ಮುಂದುವರೆದಿದೆ. ವಿರೋಧ ಪಕ್ಷಗಳು ಸಿಎಂ ಶಿವಕುಮಾರ್ ಟಾರ್ಗೆಟ್ ಮಾಡಿದರೆ ಆಡಳಿತ ಪಕ್ಷದ ನಾಯಕರು ನೇರ ಕುಮಾರಸ್ವಾಮಿ ಅವರನ್ನ ಗುರಿಯಾಗಿಸಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಲ್ಲಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಡಿಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ರೈತರು ಹೇಳ್ತಾ ಇರೋದೇನು? ಇಡೀ ರಾಜ್ಯದಲ್ಲಿ ಚರ್ಚೆಗಳು ಯಾವ ರೀತಿ ಆಗ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅಂತಂದ್ರೆ ಇವರ ಪ್ರತಿಷ್ಠೆಯ ಹೊಡೆದಾಟಕ್ಕೆ ರೈತರ ಈ ಹೋರಾಟವನ್ನು ವೇದಿಕೆ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಬಿಡದಿಯಲ್ಲಿ ಏನೆಲ್ಲ ನಡೀತಾ ಇದೆ? ವಾಕ್ಸಮರ ಯಾವ ರೀತಿ ಮುಂದುವರೆದಿದೆ? ಏನೆಲ್ಲ ನಡೀತಾ ಇದೆ ಅನ್ನೋದು ಕೂಡ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೀವೆಲ್ಲರೂ ಕೂಡ ಕೇಳಿಸ್ಕೊತಾ ಇದ್ದೀರಿ. ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯ ನಡುವೆ ಇದೇ ಬಿಡದಿಯ ಹೋರಾಟ ಯಾವ ಮಟ್ಟಿಗೆ ಪ್ರತಿಷ್ಠೆಯ ಕಾಳಗಾಗಿದೆ, ಯಾವ ಮಟ್ಟಿಗೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ? ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಒಂದು ಮಾತು ಮಾತಾಡಿದ್ರೆ ಅದ್ರ ಮಾರನೇ ದಿನಾನೋ ಅಥವಾ ಸಂಜೆನೋ ಕುಮಾರಸ್ವಾಮಿ ಅವರು ಮತ್ತೆ ಪ್ರೆಸ್ ಮೀಟಿಗೆ ಬರ್ತಾರೆ, ಅವರಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಮಾರನೇ ದಿನ ಮತ್ತೆ ಡಿಕೆ ಶಿವಕುಮಾರ್ ಬರ್ತಾರೆ, ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಡ್ತಾರೆ. ಒಂದು ರೀತಿ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್, ದೇವೇಗೌಡ ಫ್ಯಾಮಿಲಿ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನುವಂತ ಪರಿಸ್ಥಿತಿಗೆ ಕಾರಣ ಆಗ್ಬಿಟ್ಟಿದೆ. ಹಾಗಿದ್ರೆ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ? ರೈತರು ಹೇಳ್ತಾ ಇರೋದೇನಂತಂದ್ರೆ ಎಲ್ಲವನ್ನ ಪಕ್ಕಕ್ಕಿಡಿ, ನೀವು ರೈತರಿಗೆ ಒಳ್ಳೆಯದಾದ್ರೆ ಸಾಕು, ಪ್ರತಿಷ್ಠೆಯ ಕಣವನ್ನ ಪಣಕ್ಕೆ ಇಡಬೇಡಿ, ಪಕ್ಕಕ್ಕಿಡಿ, ನಮ್ಮ ಒಳಿತಿಗೆ ಕಿಂಚಿತ್ತಾದ್ರೂ ಯೋಚಿಸಿ ಅಂತ ಹೇಳಿ ಈ ಒಂದು ವರದಿಯನ್ನ ನೋಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡಿ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗಿಷ್ಟ ಇಲ್ಲ. ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ತುಂಬಾ ನೋವಿನಲ್ಲಿ ಮಾತಾಡಿದ್ದಾರೆ. ನೋವು ಪಟ್ಕೊಳ್ಳೋದಾಗ್ಲಿ ಮತ್ತೆ ನೇರ ಪದಬಳಕೆ ಮಾಡಿದ್ರೆ ಹೇಳಿದ್ದಾರೆ. ದೇವೇಗೌಡರು ನಿಮಗೆ ವಿರುದ್ಧವಾಗಿ ಲೆಕ್ಕ ಬರೆದಿದ್ರು. ನಾವು ನಮ್ಮ ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡಲಿಕ್ಕೆ ನಾವು ಒಪ್ಪಿಲ್ಲ. ನಾನೇನು ಅನ್ನೋದು ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿದೆ. ಸುಮ್ಮನೆ ಇದೆಲ್ಲ ರಾಜಕೀಯವಾಗಿ ಮಾತಾಡುವಂತದ್ದು. ಅವ್ರಿಗೆ ಅವ್ರ ಸ್ವಾತಂತ್ರ್ಯ ನಂದೇನಾದ್ರು ಆಯ್ತಪ್ಪ ಹೇಳಿ ಅವರು ಸುಮ್ಮನೆ ಇದನ್ನ ಈ ಲೂಸ್ ಟಾಕ್ ಬೇಡ. ಬಿಡದಿ ಕದನ ಕಣದಲ್ಲಿ ಪೊರಕೆ, ಒನಕೆಗೆ ಪೂಜೆ. ಕುಮಾರದ್ವಯರ ನಡುವೆ ಕಾವೇರಿದ ಮನದ ಮಾತು. ಬಿಡದಿಯ ರಣಭೂಮಿಯಲ್ಲಿ ಟೌನ್ಶಿಪ್ ವಿರೋಧಿ ಹೋರಾಟ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಒಂದೆಡೆ ಟೌನ್ಶಿಪ್ ಪರ ಇರುವಂತಹ ರೈತರು ಸಹ ಪ್ರತಿಭಟನೆ ಮುಂದುವರೆಸಿದ್ದು, ಇಂದು ಕದನ ಕಣದಲ್ಲಿ ಭೂ ಸ್ವಾಧೀನ ವಿರೋಧಿಸಿ ರೈತ ಮಹಿಳೆಯರು ಪೊರಕೆ ಹಾಗೂ ಒನಕೆಗೆ ಪೂಜೆ ಮಾಡಿದ್ದಾರೆ. ತಮ್ಮ ಪ್ರತಿಭಟನೆಯ ಸಂಕೇತವಾಗಿ ನೂರಾರು ರೈತರಿಂದ ಪೊರಕೆ ಹಾಗೂ ಒನಕೆಗಳಿಗೆ ಪೂಜೆ ಮಾಡಿದ್ದು, ನಮ್ಮ ಜಮೀನಿಗೆ ಬಂದ್ರೆ ಹುಷಾರ್ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆ ರವಾನಿಸಿದ್ದಾರೆ.
ಒಂದೆಡೆ ರೈತರ ನಡುವೆಯೇ ಪರ ವಿರೋಧ ಸಂಘರ್ಷ ನಡೀತಾ ಇದ್ರೆ ಮತ್ತೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ಮನದ ಮಾತು ಜೋರಾಗಿದೆ. ಬಿಡದಿಯಲ್ಲಿ ಅಧಿಕಾರಿಗಳ ಮೇಲೆ ನಡೆದಂತ ಹಲ್ಲೆ ನನ್ನ ಮನಸ್ಸಿಗೆ ನೋವಾಗಿದೆ ಅನ್ನೋ ಸಿಎಂ ಮಾತಿಗೆ ಕೇಂದ್ರ ಸಚಿವರು ಇಂದು ಟಕ್ಕರ್ ನೀಡಿದ್ದು ಹೀಗೆ. ನಿನ್ನೆ ಬಿಡದಿಯಲ್ಲಿ ನಡೆದಂತ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರುವಂತ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆ ಆದಂತ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂತ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗಿಷ್ಟ ಇಲ್ಲ. ನೆನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತನಾಡಬೇಕಾದ್ರೆ ತುಂಬಾ ನೋವಿನಲ್ಲಿ ಮಾತನಾಡಿದ್ದಾರೆ. ನಮಗೂ ಸಹ ಹೇಳಿದ್ದಾರೆ, ನೋವು ಪಟ್ಕೊಳ್ಳೋದಾಗಲಿ ಮತ್ತಿನ್ನೇನ ಪದ ಬಳಕೆ ಮಾಡ್ಕೊಂಡು ಹೇಳಿದ್ದಾರೆ, ನೋವು ಪಟ್ಕೋಬೇಡಿ ಅಂತ. ರಾಜ್ಯದಲ್ಲಿ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದ್ದಾಗ ಸ್ವಲ್ಪ ಹೃದಯ ಇರತಕ್ಕಂಥವ್ರಿಗೆ ನೋವು ಆಗೋದು ಸಹಜ. ಹೃದಯ ಇದ್ದವ್ರಿಗೆ, ಕಠಿಣವಾದ ಹೃದಯ ಇದ್ರೆ ಎಲ್ಲಿಂದ ಅವ್ರಿಗೆ ನೋವಾಗ್ತದೆ. ಕೇಂದ್ರ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಮಾತ್ರವಲ್ಲ, ಬಿಜೆಪಿ ನಾಯಕರು ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಡೈಲಾಗ್ ಕಿಂಗ್ ಅಂತ ವಿಜಯೇಂದ್ರ ಕಾಲೆಳೆದರೆ ಶಿವಕುಮಾರ್ ಪೊಲೀಸ್ ರಾಜ್ಯ ಮಾಡಲು ಹೊರಟಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ರು. ಡಿಕೆ ಶಿವಕುಮಾರ್ ಅವ್ರನ್ನ ರಾಜ್ಯದ ಜನ ಏನಂತ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ ಡೈಲಾಗ್ ಕಿಂಗ್ ಶಿವಕುಮಾರ್ ಅಂತೇಳಿ ಕರೀತಾ ಇದ್ದಾರೆ. ಈ ರೀತಿ ಡೈಲಾಗ್ ಗಳನ್ನ ಹೊಡೆದನ್ನ ಬಿಟ್ಟು ರೈತರ ಏನು ಅಹವಾಲಿದೆ ಅದನ್ನ ಸ್ವೀಕಾರ ಮಾಡಿ ರೈತರ ಅಪೇಕ್ಷೆ ತಕ್ಕಂತೆ ಸ್ಪಂದನೆ ಮಾಡುವಂತ ಕರ್ತವ್ಯ ಮಾನ್ಯ ಮುಖ್ಯಮಂತ್ರಿಗಳ ಮೇಲಿದೆ. ನೋಡಿ, ಬೆಂಗಳೂರು ಡೆವಲಪ್ಮೆಂಟ್ ಬಿಡದಿ ಮಾಡಿದಾಗ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತದೆ ಮತ್ತು ಅದು ಒತ್ತಾಯಪೂರ್ವಕವಾಗಿ ಜನರ ಒಳ್ಳೆಯ ಭೂಮಿಯನ್ನ, ಕೃಷಿ ಫಲವತ್ತಾದ ಭೂಮಿಯನ್ನ ಕಸ್ಕೊಂಡೆ ಮಾಡೋದು ಅಂತಲ್ಲ. ಮಾಡದಿದ್ರು ಸಹಿತ ಜನರನ್ನ ಹೇಗೆ ಮನವೊಲಿಸೋದು, ನೀವೇನ್ ಬೇಕಾದ್ ಮಾಡ್ರಿ, ನನ್ನ ಕಡೆ ಪೊಲೀಸ್ ಫೋರ್ಸ್ ಇದೆ, ನಾನು ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ರೀತಿನ ಇದು ಪ್ರಜಾಪ್ರಭುತ್ವನೇ ಇದು. ವಿರೋಧ ಪಕ್ಷಗಳು ಸಿಎಂ ಟಾರ್ಗೆಟ್ ಮಾಡ್ತಾ ಇದ್ದಂತೆ ಅತ್ತ ಆಡಳಿತ ಪಕ್ಷದವರು ಕುಮಾರಸ್ವಾಮಿಯವರನ್ನ ಗುರಿ ಮಾಡಿದ್ರು. ಅದರಲ್ಲೂ ಎಚ್ಡಿಕೆ ದೋಸ್ತ್ ಚೆಲುವರಾಯಸ್ವಾಮಿ 2006ರಲ್ಲಿ ಕುಮಾರಸ್ವಾಮಿ ಸಿಎಂ ಆದ ಕತೆ ಹೇಳಿದ್ರೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಾಗ್ಬಾಣ ಬಿಟ್ರು. ದೇವೇಗೌಡರು ನಿಮಗೆ ವಿರುದ್ಧವಾಗಿ ಲೆಟರ್ ಬರೆದಿದ್ರು ಗವರ್ನರ್ಗೆ. ನಾವು ಇವರನ್ನ ಒಪ್ಪಿಲ್ಲ, ನಮ್ಮ ಪಕ್ಷದಿಂದ ಇವರನ್ನ ನಮ್ಮ ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡಲಿಕ್ಕೆ ನಾವು ಒಪ್ಪಿಲ್ಲ ಅಂತ. ನಾವು ತಿಪ್ಪಣ್ಣನ್ನ ಎತ್ತಾಕೊಂಡು ಒಂದ್ ಕಡೆ ಇಟ್ಕೊಂಡು ಅವ್ರ ಕೈಯಲ್ಲಿ ಲೆಟರ್ ಬರೆಸ್ಕೊಂಡು ನಿಮ್ಮನ್ನ ಅವತ್ತು ಶಾಸಕಾಂಗ ಪಕ್ಷದ ನಾಯಕನ ಮಾಡಿ ಮುಖ್ಯಮಂತ್ರಿ ಆಗಿತ್ತು. ನಾಚಿಕೆ ಆಗಲ್ವಾ ನಿಮ್ಗೆ? ನಾನೇನು ಅನ್ನೋದು ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿದೆ. ಸುಮ್ಮನೆ ಇದೆಲ್ಲ ರಾಜಕೀಯವಾಗಿ ಮಾತಾಡುವಂತದ್ದು. ಈಗ ನೋಡಿ, ಅವ್ರಿಗೆ ಅವ್ರ ಸ್ವಾತಂತ್ರ್ಯ ಇದಾರೆ, ನಂದೇನಾದ್ರೂ ಇದ್ರೆ ಆಯ್ತಪ್ಪ ಹೇಳಿ ಅವರು ಏನ್ರಿ. ಸುಮ್ಮನೆ ಇದನ್ನ ಈ ಲೂಸ್ ಟಾಕ್ ಬೇಡ. ನನ್ನ ರೋಲ್ ಇದೆ, ನನ್ನ KDP ರೋಲ್ ಇದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನನಗೆ ಇನ್ವೈಟ್ ಮಾಡಿದ್ದಾರೆ. ನಿಮ್ದೇನೇನು KDP ಪಾತ್ರ ಏನಿದೆ, ನೀವೇನೇನು ಮಾಡಿದ್ರಿ, ಇದು ಬಿಡದಿ ಟೌನ್ಶಿಪ್ನಾಗ. ಒಟ್ಟಾರೆ ಬಿಡದಿ ಭೂ ಹೋರಾಟ ರಾಜ್ಯ ರಾಜಕೀಯದಲ್ಲೂ ಕಿಚ್ಚೆಬ್ಬಿಸಿದೆ. ರೈತ ಹೋರಾಟದ ನೆಪದಲ್ಲಿ ಪಾಲಿಟಿಕ್ಸ್ ಜೋರಾಗಿದ್ದು ಇದು ವೈಯಕ್ತಿಕ ನೆಲೆಯವರೆಗೂ ವಿಸ್ತರಿಸಿದೆ. ನೋಡಿ, ಇವೆಲ್ಲವನ್ನ ನೋಡಿದಾಗ ಒಂದಂತೂ ಬಹಳ ಸ್ಪಷ್ಟ. ಮಾಜಿ ಹಾಲಿ ಸಿಎಂಗಳ ಈ ಕಲಹ ಅಂತೂ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಮುಗಿತಾನೂ ಇಲ್ಲ. ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಸೇರಿಗೆ ಸವ್ವಾ ಸೇರು ಅನ್ನುವಂತೆ ಅವರೊಂದು ಮಾತಾಡಿದ್ರೆ ಇವರೊಂದು ಮಾತಾಡೋದು, ಇವರೊಂದು ಮಾತಾಡಿದ್ರೆ ಅವರೊಂದು ಮಾತಾಡೋದು ಅನ್ನೋ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅಲ್ಲಿಗೆ ಈಗ ಚರ್ಚೆ ಆಗ್ತಾ ಇರೋದೇನು ಗೊತ್ತಾ, ಬಿಡದಿ ಟೌನ್ಶಿಪ್ ಕಲಹ ಉಭಯರಿಗೆ ಪ್ರತಿಷ್ಠೆ ಆಯ್ತಾ ಅಂತ. ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆ ಆಗಿದೆ ಅಂತಂದ್ರೆ ಯಾವ ಕಾರಣಕ್ಕೆ ಪ್ರತಿಷ್ಠೆ ಆಯಿತು, ಅದ್ಯಾವ ಕಾರಣಕ್ಕಾಗಿ ಈ ಮಟ್ಟಿಗೆ ಜಿದ್ದಿಗೆ ಬಿದ್ದವರಂತೆ ಇಬ್ಬರ ನಡುವೆ ವಾಕ್ಸಮರ ಅನ್ನುವಂಥದ್ದು ಈಗ ಜನರ ಪ್ರಶ್ನೆಯಾಗಿದೆ. ಇಬ್ಬರು ನಾಯಕರ ನ್ಯಾಯಕ್ಕೆ ಈ ಬಿಡದಿ ವೇದಿಕೆ ಆಯ್ತಾ? ಬಿಡದಿ ರೈತರ ಹೋರಾಟ ವೇದಿಕೆಯಾಗಿ ಮಾಡಿಕೊಂಡ್ರ ಈ ಇಬ್ಬರು ನಾಯಕರು ಅನ್ನುವಂಥ ಪ್ರಶ್ನೆಯನ್ನ ರೈತರು ಮಾಡ್ತಾ ಇದ್ದಾರೆ ಈಗ. ಅರೆ, ಒಂದ್ ಸಾರಿ ಆದ್ರೂ ನೀವು ರೈತರ ವಿಚಾರಗಳಿಗೆ ಮಾನ್ಯತೆಯನ್ನ ಕೊಡ್ತೀರಾ? ರೈತರ ಹಿತದ ಬಗ್ಗೆ ಮಾತಾಡ್ತೀರಾ?
ಯಾಕೆ ನೀವು ವೈಯಕ್ತಿಕವಾಗಿ ವಾಕ್ಸಮರಕ್ಕೆ ಕಾರಣ ಆಗ್ತಾ ಇದ್ದೀರಿ, ವೇದಿಕೆ ಮಾಡ್ಕೋತಾ ಇದ್ದೀರಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ರೈತರ ಹೋರಾಟವನ್ನ ಬಂಡವಾಳ ಮಾಡಿಕೊಂಡ್ರ ಅಂತ ಈಗ ಚರ್ಚೆ ಆಗ್ತಾ ಇರೋದು ಸದ್ಯಕ್ಕೆ. ಇಬ್ಬರು ನಾಯಕರಲ್ಲಿ ಈ ರೈತರ ಹೋರಾಟ ಬಂಡವಾಳ ಆಯ್ತಾ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ನಾನು ಸಿಎಂ ಆಗಿದ್ದು ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇದರ ಜೊತೆ ಜೈಲಿಗೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕುಮಾರಣ್ಣವರು ನನ್ನನ್ನ. ಅವರ ಪ್ರಯತ್ನಕ್ಕೆ ಶುಭವಾಗಲಿ, ನಿಮ್ಮ ಪ್ರಯತ್ನಕ್ಕೆ ಶುಭ ಹಾರೈಸ್ತೇನೆ ಕುಮಾರಣ್ಣ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ಅವರ ಕೌಂಟರ್ ಏನ್ ಗೊತ್ತಾ? ಕುಮಾರಸ್ವಾಮಿ ಅವರದು ಹೋಗಿ ಬಂದು ಮತ್ತೆ ಜೈಲಿಗೆ ಹೋಗಿ ಬಂದವನು ಅಂತ ಹೇಳ್ಕೊಳ್ಬೇಕು. ನೀವೇನ್ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜೈಲಿಗೆ ಹೋಗಿ ಬಂದಿದ್ದವರಾ? ದೇಶ ಸ್ವಾತಂತ್ರ್ಯಕ್ಕಾಗಿ ಜೈಲಿಗೆ ಹೋದ್ರ? ನೀವು ಜೈಲಿಗೆ ಏನಕ್ಕೆ ಹೋಗಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ ಅಂತ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಚಾರಕ್ಕಾಗಿ ನಾನು ಭಾವನೆ ಹಂಚಿಕೊಳ್ಳೋನಲ್ಲ, ಕೆಲವು ಘಟನೆಗಳಿಂದ ನನಗೆ ನೋವಾಗ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹೃದಯ ಇರೋರಿಗೆ ನೋವಾಗೋದು ಸಹಜ, ಆದ್ರೆ ಕಠಿಣ ಹೃದಯದವರಿಗೆ ನೋವಾಗೋದಕ್ಕೆ ಸಾಧ್ಯನಾ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇರೋ ಜನ ಏನ್ ಮಾಡ್ತಾ ಇದಾರೆ ಹೇಳಿ? ಅರೇ, ನಿಮ್ ಪ್ರತಿಷ್ಠೆನ ಪಕ್ಕಕ್ಕಿಡ್ರಿಪ್ಪ, ನಿಮ್ ಪ್ರತಿಷ್ಠೆನ ಪಕ್ಕಕ್ಕಿಟ್ಟು ನಮ್ಗೆ ಒಳ್ಳೇದನ್ನ ಮಾಡಿ ಸಾಕು ಅಂತ ರೈತರು ಈಗ ತಮ್ಮ ಮನಸ್ಸಿನ ಮಾತನ್ನ ಜನರ ಮುಂದೆ ಬಿಚ್ಚಿಡ್ತಾ ಇದ್ದಾರಂತೆ. ನೋಡೋಣ, ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅವರ ಟಾಕ್ ವಾರ್ ಒಂದ್ ಹಂತಕ್ಕೆ ಸ್ಟಾಪ್ ಆಗಿ ರೈತರ ಹಿತದ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾರಾ ಅನ್ನೋದು ಈಗ ರೈತರ ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರ ಯಾವಾಗ ಸಿಗುತ್ತೆ ಕಾದ್ ನೋಡೋಣ. ನೆಕ್ಸ್ಟ್, ಇನ್ನ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈಬಿಡುವಂತೆ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿ ನಾಳೆ ಬಿಜೆಪಿಯವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಧರಣಿ ನಡೆಯಲಿಕ್ಕಿದೆ. ಶಾಸಕರು, ಸಂಸದರು ಸೇರಿ ಜನಪ್ರತಿನಿಧಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಈ ನಡುವೆ ಇವತ್ತು ಭೂಸ್ವಾಧೀನ ವಿರೋಧ ಮಾಡ್ತಾ ಇರೋ ರೈತರ ಮನೆಗಳಿಗೆ ವಿಪಕ್ಷ ನಾಯಕರಾದ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಭೇಟಿಯನ್ನ ನೀಡಿ ರೈತರ ಅಹವಾಲನ್ನ ಸ್ವೀಕರಿಸಿದ್ದಾರೆ. ಇನ್ನ ಧರ್ಮಸ್ಥಳದ ವಿಚಾರ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ ಬೆನ್ನಲ್ಲೇ ರಾಜಕೀಯ ಕದನ ಜೋರಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದು, ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಮತ್ತೆ ಶುರುವಾಯಿತು ಧರ್ಮಸ್ಥಳ ರಾಜಕೀಯ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ಚಾರ್ಜ್ ಶೀಟ್. ಹೌದು, ಕೆಲ ದಿನಗಳಿಂದ ತಣ್ಣಗಿದ್ದ ಧರ್ಮಸ್ಥಳ ರಾಜಕೀಯ ಮತ್ತೆ ಭುಗಿಲೆದ್ದಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ವಿಶೇಷ ತನಿಖಾ ತಂಡ ಬೆಳ್ತಂಗಡಿ ಕೋರ್ಟ್ಗೆ ತನ್ನ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತು. ಇದರ ಆಧಾರದ ಮೇಲೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಮೊದಲಿಂದಲೂ ಕೂಡ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ಮೇಲೆ ಷಡ್ಯಂತ್ರ ನಡೀತಾ ಇತ್ತು. ಧರ್ಮಸ್ಥಳದ ಮೇಲೆ ಕೆಲವರು ಆರೋಪ ಮಾಡಿದ್ರು. ಆರೋಪ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಇರುವಂತಹ ಪವಿತ್ರತೆಯನ್ನು ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಣ ತಗೊಂಡು ಮಾಡಿದ್ದಾರೆ. ಅದಕ್ಕೆ ಈ ನಗರ ನಕ್ಸಲರು ಕೂಡ ಬೆಂಬಲ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ಎಸ್ಐಟಿ ರಚನೆ ಮಾಡಬೇಕು ಅಂತ ನಮ್ಮ ಆಗ್ರಹ ಇತ್ತು. ಮಾಡಿದ್ದಾರೆ. ಈಗ ರಿಪೋರ್ಟು ಕೊಟ್ಟಿದ್ದಾರೆ, ಕೋರ್ಟ್ ಕೊಟ್ಟಿದ್ದಾರೆ. ಇನ್ನೂ ವರದಿ ಆಚೆ ಬಂದಿಲ್ಲ. ಆ ದೃಷ್ಟಿಯಿಂದ ನಾವೇನು ಹೋರಾಟ ಮಾಡಿದಿರಿ, ದೊಡ್ಡ ಹೋರಾಟವನ್ನೇ ನಾವು ಮಾಡಿದಿರಿ ಧರ್ಮಸ್ಥಳದ ಪರವಾಗಿ. ಇವತ್ತು ಈಗಾಗಲೇ ದೊರಕಿರೋ ಸಾಕ್ಷ್ಯಾಧಾರಗಳ ಪ್ರಕಾರ ಇವರದೆಲ್ಲ ದೊಡ್ಡ ಒಂದು ಗ್ಯಾಂಗ್ ಇದೆ. ಇವರು ಕುತಂತ್ರ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ ಎಂದು ಆಲ್ಮೋಸ್ಟ್ ಅದು ಸಾಬೀತಾಗಿದೆ. ಅದರಿಂದ ಇವರಿಗೆ ಸರಿಯಾದಂತಹ ಶಿಕ್ಷೆ ಆಗಬೇಕು. ಇನ್ನು ಈ ಹಿಂದೆ ಸ್ವತಃ ಶಿವಕುಮಾರ್ ಅವರೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದ್ದಾಗಿ ಹೇಳಿದ್ರು. ಈಗ ಅವರೇ ಸಿಎಂ ಆಗಿದ್ದಾರೆ. ಈಗಲಾದ್ರೂ ಯಾರು ಷಡ್ಯಂತ್ರ ಮಾಡಿದ್ರು ಅಂತ ಹೇಳಲಿ ಅಂತ ಶಾಸಕ ಸುನಿಲ್ ಕುಮಾರ್ ಆಗ್ರಹ ಮಾಡಿದ್ರು. ಮುಖ್ಯಮಂತ್ರಿಗಳು ಸ್ವತಃ ಸದನದಲ್ಲಿ ಒಪ್ಪಿಕೊಂಡಿದ್ರು. ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ಆಗಿದೆ, ಪಿತೂರಿ ಆಗಿದೆ ಎನ್ನುವಂತ ಮಾತನ್ನ ಉಪಮುಖ್ಯಮಂತ್ರಿಗಳಾಗಿದ್ದಾಗ ಹೇಳಿದ್ರು. ನೀವೀಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ ನಂತರ ಧರ್ಮಸ್ಥಳದ ಬಗ್ಗೆ ಯಾರು ಷಡ್ಯಂತ್ರ ಮಾಡಿದ್ರು, ಯಾರು ಪಿತೂರಿ ಮಾಡಿದ್ರು, ನೀವಾದ್ರೆ ಹೇಳಬೇಕು. ಇಲ್ಲಾಂದ್ರೆ ನಿಮ್ ಜೊತೆಲಿರುವಂತ ಪರ್ಫೆಕ್ಟ್ ಹೋಮ್ ಮಿನಿಸ್ಟರ್ ಆದ್ರೂ ಕೂಡ ಹೇಳಬೇಕು.
ಬಿಜೆಪಿ ನಾಯಕರ ಮಾತನ್ನೇ ಬೆಂಬಲಿಸಿ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉದ್ದೇಶಪೂರ್ವಕವಾಗಿ ಧರ್ಮ ಹಾಳು ಮಾಡಲು ಷಡ್ಯಂತ್ರ ರೂಪಿಸಲಾಗ್ತಾ ಇದೆ, ಪಾಕಿಸ್ತಾನದ ಏಜೆಂಟ್ಗಳಿಂದ ಅಪಪ್ರಚಾರ ನಡೆಸಲಾಗ್ತಾ ಇದೆ ಅನ್ನೋ ಆರೋಪ ಮಾಡಿದ್ರು. ಕೆಲವೊಂದು ಎಡಚರರು ಮತ್ತು ನಾ ಹೇಳ್ಬೇಕಂದ್ರೆ ಪಾಕಿಸ್ತಾನದ ಏಜೆಂಟ್ ಮತಾಂಧ್ರ ಏನದಾರಲ್ಲ ಅವ್ರು ಕೂಡಿ ಯೂಟ್ಯೂಬ್ನಲ್ಲಿ ಅಂತರಲ್ಲಿ ಇಂತಲ್ಲಿ ಸಾಕಷ್ಟು ಅಪಪ್ರಚಾರ ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದಿದೆ. ಏನು ತಮ್ಮ ಹೇಳ್ದಂಗೆ ಸುಮಾರು 7,500 ಪುಟದ ವರದಿಯನ್ನು ಕೊಟ್ಟಿದ್ದಾರೆ. ವಿರೋಧ ಪಕ್ಷಗಳ ಆರೋಪದ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಹೋರಾಟಗಾರ ಗಿರೀಶ್ ಮಠಣ್ಣನವರ್ ಎಸ್ಐಟಿ ವರದಿಯನ್ನ ನಾವು ಸ್ವಾಗತ ಮಾಡ್ತೇವೆ ಅಂತ ಹೇಳಿದ್ರು. ಇದನ್ನ ನಾವು ಸ್ವಾಗತ ಮಾಡ್ತೇವೆ. ಬಹಳ ದಿನಗಳಿಂದ ನಮ್ದು ಬೇಡಿಕೆ ಇತ್ತು. ಇಷ್ಟು ತಿಂಗಳುಗಳಿಂದ ಏನು ಮಾನ್ಯ ಎಸ್ಐಟಿ ಆಲ್ಮೋಸ್ಟ್ ನನಗನ್ಸಿದ ಮಟ್ಟಿಗೆ 1 ಇಯರ್ ಇಂದ ಏನು ತನಿಖೆ ಆಗಿದೆ ಅದು ನ್ಯಾಯಾಲಯಕ್ಕೂ ಸಲ್ಲಿಸಬೇಕು. ಅಷ್ಟೇ ಅಲ್ಲ, ಇದನ್ನ ಸ್ವತಃ ಸರ್ಕಾರದ ಹಿರಿಯ ಅಧಿಕಾರಿಗಳಾಗಲಿ ಅಥವಾ ಸಚಿವರಾಗಲಿ, ಸಂಬಂಧಪಟ್ಟಂತ ಸಚಿವರು, ಈಗ ಮಾನ್ಯ ಖರ್ಗೆ ಅವರಿದ್ದಾರೆ, ಅವರು ಅದನ್ನ ಓದಿ ಹೇಳಬೇಕು. ಒಟ್ಟಾರೆ ಕೋರ್ಟ್ಗೆ ಧರ್ಮಸ್ಥಳ ಕೇಸ್ ಸಂಬಂಧ ಎಸ್ಐಟಿ ನೀಡಿರುವ ಚಾರ್ಜ್ ಶೀಟ್ನ ಅಂಶಗಳು ಬಯಲಾಗುವ ಮುನ್ನವೇ ರಾಜಕೀಯ ಕದನ ಜೋರಾಗಿದೆ. ನೋಡಿ, ಶಿಕ್ಷಕರು ಸಮಾಜದ ಶಿಲ್ಪಿಗಳು. ಮಕ್ಕಳನ್ನ ತಿದ್ದಿ ತೀಡಿ ಬೆಳೆಸಬೇಕು, ಅವರಿಗೆ ಮಾನವೀಯ ಮೌಲ್ಯಗಳನ್ನ ಹೇಳಿಕೊಡಬೇಕು. ಆದ್ರೆ ಹೈದರಾಬಾದ್ನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಆಗಿದೆ ಅಂತಂದ್ರೆ, ಶಿಕ್ಷಕಿಯೊಬ್ಬಳು ಧರ್ಮದ ಅಮಲೇರಿಸಿಕೊಂಡು ಮಗುವಿಗೆ ಕಲ್ಮಾ ಪಠಣೆ ಮಾಡಬೇಕು, ಕಲ್ಮಾ ಕಲ್ಕೊಂಡು ಬರಬೇಕು ಅಂತ ಹೇಳಿದ್ದು ಇಡೀ ಹೈದರಾಬಾದ್ನಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಸದ್ಯಕ್ಕೆ ಪ್ರತಿಭಟನೆಗಳು ಜೋರಾಗಿದ್ದು, ಆ ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದೆ. ಹಾಗಿದ್ದರೆ ಯಾರು ಆ ಶಿಕ್ಷಕಿ, ಏನಾಯಿತು, ಯಾವ ಸ್ಕೂಲ್ ಅದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬ. What you are telling right now, it is mandatory and it is right. Let me talk. And it is mandatory on every children's book. Then you should also write that Bhagavad Gita is mandatory. Wait, excuse me. पहले भी लिखा था. Strike off क्या है? Previous paper में. I am not going to leave this book. सब क्या किस्सा? ಹಿಂದೂ ವಿದ್ಯಾರ್ಥಿಗೆ ಕಲ್ಮಾ ಪಠಿಸುವಂತೆ ಹೋಂವರ್ಕ್. ಹೈದರಾಬಾದ್ನ ಖಾಸಗಿ ಶಾಲೆಯಲ್ಲಿ ಆಘಾತಕಾರಿ ಘಟನೆ. ಮುಸ್ಲಿಂ ಶಿಕ್ಷಕಿ ವಿರುದ್ಧ ರೊಚ್ಚಿಗೆದ್ದ ಹಿಂದೂ ಸಂಘಟನೆಗಳು. ಶಿಕ್ಷಕರು ಸಮಾಜದ ಶಿಲ್ಪಿಗಳು ಅನ್ನೋ ಮಾತಿದೆ. ಗುರುವಿನ ಸ್ಥಾನ ದೇವರಿಗಿಂತಲೂ ಶ್ರೇಷ್ಠ ಅಂತಾರೆ. ಆದರೆ ಮಕ್ಕಳನ್ನ ತಿದ್ದಿ ತೀಡಿ ಬೆಳೆಸಬೇಕಾದ ಶಿಕ್ಷಕಿಯೇ ಧರ್ಮದ ಅಮಲೇರಿಸಿಕೊಂಡ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. 2 ವರ್ಷದ ಹಿಂದೂ ವಿದ್ಯಾರ್ಥಿಗೆ ಮುಸ್ಲಿಂ ಶಿಕ್ಷಕಿಯೊಬ್ಬಳು ಪಾಠ ಕಲಿಸುವ ಬದಲು ಕಲ್ಮಾ ಪಠಿಸುವಂತೆ ಹೋಂವರ್ಕ್ ನೀಡಿರೋ ಆರೋಪ ಕೇಳಿಬಂದಿದ್ದು, ಈ ವಿಚಾರ ಭಾರೀ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಹೈದರಾಬಾದ್ನ ಸಹೀದಾಬಾದ್ನಲ್ಲಿರುವಂತಹ ಸಕ್ಸಸ್ ದಿ ಸ್ಕೂಲ್ನಲ್ಲಿ ಈ ಘಟನೆ ನಡೆದಿದೆ. ಶಿಕ್ಷಕಿ ಶೇಖ್ ಆಯಿಷಾ ಪರ್ವಿನ್ ಎಂಬಾಕೆ 2ನೇ ತರಗತಿಯಲ್ಲಿ ಓದ್ತಾ ಇದ್ದ ಹಿಂದೂ ವಿದ್ಯಾರ್ಥಿಗೆ ಮುಸ್ಲಿಂ ಧಾರ್ಮಿಕ ಮಂತ್ರಗಳನ್ನು ಪಠಿಸುವಂತೆ ಹೋಂವರ್ಕ್ ನೀಡಿದ್ದಾಳೆ ಎನ್ನಲಾಗಿದೆ. ಮಗುವಿನ ಡೈರಿ ಕಂಡು ಆಘಾತಕ್ಕೆ ಒಳಗಾದ ಹಿಂದೂ ವಿದ್ಯಾರ್ಥಿಯ ಪೋಷಕರು ಶಿಕ್ಷಕಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. What you are telling right now, it is mandatory and it is right. Let me talk. And it is mandatory on every children's book. Then you should also write that Bhagavad Gita is mandatory. Wait, excuse me. पहले भी लिखा था. Strike off क्या है? Previous paper में. I am not going to leave this. नन मुत्तम क्या किस्सा? It is not mandatory for. It is not mandatory for us. Get every diary, each and every diary. ಶಿಕ್ಷಕಿ ಶೇಖ್ ಆಯಿಷಾಗೆ ಈ ಬಗ್ಗೆ ಶಾಲಾ ಮಂಡಳಿ ಪ್ರಶ್ನಿಸಿದಾಗ ನಾನು ಮಿಸ್ ಆಗಿ ಬರೆದಿದ್ದೇನೆ ಅಂತ ಸಬೂಬು ನೀಡಿದ್ದಾಳೆ. ಆದರೆ ಈ ಹಿಂದೆಯೂ ಕೂಡ ಹಲವು ಬಾರಿ ಕಲ್ಮಾ ಪಠಿಸುವಂತೆ ಡೈರಿಯಲ್ಲಿ ಬರೆಯಲಾಗಿದೆ ಅಂತ ಪೋಷಕರು ಆರೋಪ ಮಾಡಿದ್ದಾರೆ. Today I went to Success School to pick my nephew up, and I saw his diary, and he was asking me that something teacher has written and I'm not understanding that. When I look into the diary, they have clearly mentioned to read to read Surah Fateh. And they also previously mentioned, I've even checked the entire diary, and also they even mentioned to read the Kalma. ಈ ವಿಷಯ ಕಾಡ್ಗಿಚ್ಚಿನಂತೆ ಹರಡಿ ತೀವ್ರ ಆಕ್ರೋಶ ಭುಗಿಲೇಳ್ತಾ ಇದ್ದಂತೆ ಶಿಕ್ಷಕಿ ಶೇಖ್ ಆಯಿಷಾ ಪರ್ವಿನ್ನನ್ನ ಶಾಲಾ ಆಡಳಿತ ಮಂಡಳಿ ಕೆಲಸದಿಂದ ಕಿತ್ತೊಗೆದಿದೆ. ಇನ್ನು ಸಕ್ಸಸ್ ಶಾಲೆ ಎದುರು ಹಿಂದೂ ಸಂಘಟನೆಗಳು ಹಾಗೂ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದು, ಶಿಕ್ಷಕಿ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯ ಮಾಡಿದ್ದಾರೆ.
ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮಹತ್ವದ ಯೋಜನೆಗಳನ್ನು ಹಮ್ಮಿಕೊಳ್ಳುವಾಗಲೇ ಒಂದು ಮಹತ್ತರವಾದಂತಹ ಬೆಳವಣಿಗೆ ಇಸ್ರೋದಲ್ಲಿ ನಡೆದಿದೆ. 100ಕ್ಕೂ ಹೆಚ್ಚು ವಿಜ್ಞಾನಿಗಳು ದಿಢೀರಂತ ಸ್ವಯಂ ನಿವೃತ್ತಿಯನ್ನ ಪಡೆದಿರುವಂತದ್ದು ಈಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಗಗನಯಾನಕ್ಕೆ ಸಿದ್ಧವಾಗ್ತಾ ಇರೋ ಸಂದರ್ಭದಲ್ಲೇ ಈ ರೀತಿ ಭಾರಿ ಬೆಳವಣಿಗೆ ನಡೆದಿರುವುದು ಹಲವು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಗಗನಯಾನದಂತಹ ಮಹತ್ವದ ಯೋಜನೆಗಳ ಭಾಗವಾಗಿರುವ 100ರಿಂದ 120ಕ್ಕೂ ಅಧಿಕ ಹಿರಿಯ ವಿಜ್ಞಾನಿಗಳು ದಿಢೀರಾಗಿ ಸ್ವಯಂ ನಿವೃತ್ತಿಯನ್ನ ಪಡೆದಿದ್ದಾರೆ. ದೇಶದಲ್ಲಿ ಭಾರಿ ವೇಗದಲ್ಲಿ ಬೆಳೆಯುತ್ತಿರುವ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳನ್ನ ಸೇರೋದಕ್ಕೆ ಮುಂದಾಗಿರೋದೇ ಇದಕ್ಕೆ ಪ್ರಮುಖ ಕಾರಣ ಎನ್ನಲಾಗ್ತಾ ಇದೆ. ಒಂದು ವರದಿಯ ಪ್ರಕಾರ ಸುಮಾರು 80 ವಿಜ್ಞಾನಿಗಳು ಬೆಂಗಳೂರಿನ UR ರಾವ್ ಉಪಗ್ರಹ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಉಳಿದ ಸುಮಾರು 20 ಮಂದಿ ತಿರುವನಂತಪುರದ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿದ್ರು. ಈ ಬೆಳವಣಿಗೆಯ ಬೆನ್ನಲ್ಲೇ ಇಸ್ರೋ ಗ್ರೂಪ್ ಎ ವರ್ಗದ ವಿಜ್ಞಾನಿಗಳು ತಾಂತ್ರಿಕ ಸಿಬ್ಬಂದಿಯ VRS ನಿಯಮಗಳಲ್ಲಿ ಬದಲಾವಣೆಯನ್ನ ತಂದಿದೆ. ಇನ್ನು ಮುಂದೆ ರಾಜೀನಾಮೆ ಅಂಗೀಕರಿಸುವ ಅಧಿಕಾರ ಕೇವಲ ಬಾಹ್ಯಾಕಾಶ ಇಲಾಖೆಗೆ ಇರ್ಲಿಕ್ಕಿದೆ. ಈಗ ಕೊಟ್ಟಿರುವಂತಹ ವಿಜ್ಞಾನಿಗಳ ರಾಜೀನಾಮೆಯೂ ಕೂಡ ಇನ್ನೂ ಅಂಗೀಕಾರ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಈಗ ನಮ್ಮ ಅಭಿಯಾನದ ಸುದ್ದಿಗೆ ಬರೋಣ ವೀಕ್ಷಕರೇ. ಅಯೋಧ್ಯ ರಾಮ ಮಂದಿರದ ಹುಂಡಿಯ ಹಣ ಕಳವು ಪ್ರಕರಣದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನ್ ಕೆಲಸ ಮಾಡ್ತಾ ಇದೆ ಅನ್ನೋದಾದ್ರೆ, ರಾಜ್ಯದ ಎಲ್ಲಾ ದೇವಸ್ಥಾನಗಳು ಅಂದ್ರೆ ಮುಜರಾಯಿ ಇಲಾಖೆಗೆ ಒಳಪಡುವಂತಹ ದೇವಸ್ಥಾನಗಳಲ್ಲಿ ಹೆಚ್ಚಿನ ಭದ್ರತೆ ಮತ್ತು ಸಿಸಿಟಿವಿ ಕಣ್ಗಾವಲನ್ನ ಇರಿಸಲಿಕ್ಕಿದೆ. ಹಾಗಿದ್ರೆ ಯಾವ ರೀತಿಯ ಭದ್ರತೆ, ಯಾವ ರೀತಿಯ ಬೆಳವಣಿಗೆ, ಯಾವ ರೀತಿಯ ಬದಲಾವಣೆಗಳಿಗೆ ರಾಜ್ಯ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವಂತಹ ದೇವಸ್ಥಾನಗಳಲ್ಲಿ ಬೆಳವಣಿಗೆ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ನಮ್ಮ ಅಭಿಯಾನದಲ್ಲಿ ಇವತ್ತು ನೋಡೋಣ. ಇದರ ಜೊತೆಗೆ ನಾವು ಈಗಾಗಲೇ ಈ ಅಭಿಯಾನದ ಮೂಲಕ ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಒಳಪಡುವ ದೇವಸ್ಥಾನದಲ್ಲಿ ಏನಾಗ್ತಾ ಇದೆ, ಸರ್ಕಾರ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕೇಳ್ತೀವಿ. ಈ ವರದಿಯನ್ನು ನೋಡ್ಕೊಂಡು ರಾಮ ಮಂದಿರದಲ್ಲಿ ಹುಂಡಿ ಕಳವು ನಂತರ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದ ದೇವಸ್ಥಾನಗಳಿಗೆ ಈಗ ಖಡಕ್ ಆಗಿ ಮಾರ್ಗಸೂಚಿಯನ್ನು ನೀಡಿದೆ. ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲ್ಕದ ಎದುರುಗಡೆ ಸಿಸಿಟಿವಿಯನ್ನ ಅಳವಡಿಸಬೇಕು. ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ನಮಗೆ ಎಚ್ಚರಿಕೆಯ ಗಂಟೆಯನ್ನ ಕೊಟ್ಟಿದೆ ಅಂತ ಹೇಳಿ ಅನ್ಕೊಳ್ತೀನಿ. ರಾಜ್ಯದ ಪ್ರಮುಖ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಇದೀಗ ಹೆಚ್ಚಿನ ಕಣ್ಗಾವಲನ್ನ ವಹಿಸೋದಕ್ಕೆ ಮುಂದಾಗಿರುವಂತದ್ದು. ಅಯೋಧ್ಯೆ ಹುಂಡಿ ಕಳವು ಎಚ್ಚೆತ್ತ ರಾಜ್ಯ ಸರ್ಕಾರ. 34,000 ಸೂಚಿ. ಶ್ರೀರಾಮನೂರು ಅಯೋಧ್ಯೆ ಕೋಟ್ಯಾಂತರ ಭಕ್ತರ ಪುಣ್ಯ ಕ್ಷೇತ್ರ. ಇಲ್ಲಿಗೆ ಪ್ರತಿನಿತ್ಯವೂ ಭಕ್ತರ ದಂಡೆ ಹರಿದು ಬರುತ್ತೆ. ಇಂಥ ಧಾರ್ಮಿಕ ಕ್ಷೇತ್ರವಾದ ರಾಮ ಮಂದಿರದಲ್ಲಿ ನಡೆದಂತ ಹುಂಡಿ ಕಳ್ಳತನ ಪ್ರಕರಣ ದೇಶಾದ್ಯಂತ ಭಾರಿ ಸದ್ದು ಮಾಡಿತ್ತು. ರಾಮ ಭಕ್ತರನ್ನ ಆತಂಕಕ್ಕೆ ದೂಡಿದೆ. ಆದರೆ ಈ ಘಟನೆ ಬೆನ್ನಲ್ಲೇ ಇತ್ತ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದ 34,000ಕ್ಕೂ ಹೆಚ್ಚು ದೇವಾಲಯಗಳಿಗೆ ಮಾರ್ಗಸೂಚಿ ಹೊರಡಿಸಿದೆ. ರಾಜ್ಯ ಸರ್ಕಾರ ದೇವಾಲಯಗಳ ಹುಂಡಿ ದೇಣಿಗೆ ರಕ್ಷಣೆಗೆ ಮುಂದಾಗಿದೆ. ಮುಜರಾಯಿ ವ್ಯಾಪ್ತಿಯಲ್ಲಿ ಬರುವಂತಹ ದೇವಸ್ಥಾನಗಳ ಹುಂಡಿ ಹಣ ಮತ್ತು ದೇಣಿಗೆಗೆ ಸಂಬಂಧಪಟ್ಟಂತೆ ಮಾರ್ಗಸೂಚಿ ಹೊರಡಿಸಿದೆ. ರಾಜ್ಯದ ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಯಲ್ಲಿ 34,566 ದೇವಾಲಯಗಳು ಇವೆ. ಇವುಗಳಿಗೆ ಹುಂಡಿ ಎಣಿಕೆ, ಲೆಕ್ಕಪತ್ರ ನಿರ್ವಹಣೆ ವಿಚಾರಕ್ಕೆ ಸರ್ಕಾರ ಖಡಕ್ ಸೂಚನೆ ನೀಡಿದೆ. ಮುನ್ನೆಚ್ಚರಿಕೆಯಾಗಿ ಇಡೀ ರಾಜ್ಯದ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲ್ಕದ ಎದುರುಗಡೆ ಸಿಸಿಟಿವಿಯನ್ನ ಅಳವಡಿಸಬೇಕು. ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ನಮಗೆ ಎಚ್ಚರಿಕೆಯ ಗಂಟೆಯನ್ನ ಕೊಟ್ಟಿದೆ ಅಂತ ಹೇಳಿ ಅನ್ಕೊಳ್ತೀನಿ ನಾನು. ಆ ರೀತಿ ಯಾವುದು ನಮ್ಮ ಎ ಕ್ಯಾಟಗರಿ, ಬಿ ಕ್ಯಾಟಗರಿ ಎಲ್ಲಿ ಹೆಚ್ಚು ಹಣ ಬರುತ್ತೆ ಅದನ್ನೆಲ್ಲ ನೋಡಿ ಅಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ತಗೊಳ್ತೀವಿ. ಹುಂಡಿ ಭದ್ರತೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ 1.
ಬೆಂಗಳೂರಿನ ಪ್ರಸಿದ್ಧ ಬನಶಂಕರಿ ದೇವಸ್ಥಾನದಲ್ಲಿ ವರ್ಷಕ್ಕೆ ಸುಮಾರು 6.5 ಕೋಟಿ ಕಾಣಿಕೆ ಸಂಗ್ರಹವಾಗುತ್ತೆ. ದೇಗುಲದಲ್ಲಿ 15 ಹುಂಡಿಗಳಿದ್ದು 130 ಸಿಸಿ ಕ್ಯಾಮೆರಾಗಳಿವೆ. ಹುಂಡಿ ತೆರೆಯುವಾಗ ಡಿಸಿ ಹಾಗೂ ಎಸಿ ಕಚೇರಿ ಅಧಿಕಾರಿಗಳು, ಮುಜರಾಯಿ ಇಲಾಖೆ ಅಧಿಕಾರಿಗಳು, ದೇವಸ್ಥಾನದ ಆಡಳಿತ ಮಂಡಳಿ, ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ವಿಡಿಯೋ ಚಿತ್ರೀಕರಣ ಮಾಡಲಿದ್ದಾರೆ. ನಾನೀಗ ಬನಶಂಕರಿ ದೇವಸ್ಥಾನದಲ್ಲಿದ್ದೇನೆ. ಇಲ್ಲಿ ಸಹ ಏನು ಹೈಯೆಸ್ಟ್, ಬೆಂಗಳೂರಿಗೆ ಇದು ಹೈಯೆಸ್ಟ್ ಹುಂಡಿ ಎಣಿಕೆ ಆಗುತ್ತೆ. 1.5 ತಿಂಗಳಲ್ಲಿ ಒಂದು 50 ಲಕ್ಷ ಈ ಒಂದು ಕಲೆಕ್ಷನ್ ಆಗುತ್ತೆ. ಎಲ್ಲಾ ಕಡೆ ಸಿಸಿಟಿವಿ ಹಾಕಿದ್ದಾರೆ. ನೋಡ್ತಿರಬಹುದು, ಇಲ್ಲಿ ಅಕ್ಕಪಕ್ಕದಲ್ಲೇ 3-4 ಸಿಸಿಟಿವಿ ಇದೆ. ಸೂಕ್ತ ಭದ್ರತೆಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಆಗ್ತಿದೆ ಎಂಬುದು ಒಂದು ಕಡೆ ಪೂಜಾರಿಗಳು ಸ್ಪಷ್ಟಪಡಿಸಿದ್ದಾರೆ. ರಿಯಾಲಿಟಿ ಚೆಕ್ 2. ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಸಹ ಹುಂಡಿಗಳಿಗೆ ಭದ್ರತೆ ಕೈಗೊಂಡಿದ್ದಾರೆ. ಹುಂಡಿ ಇಡುವ ಸ್ಥಳಗಳಲ್ಲಿ ಸಿಸಿಟಿವಿ ಕಡ್ಡಾಯವಾಗಿ ಇಡಲೇಬೇಕಂತ ಸದ್ಯ ಬಸವನಗುಡಿಯ ದೇವಸ್ಥಾನದ ಒಳಗಡೆ 3 ಹುಂಡಿ ಇದೆ. ಸೀಲ್ಸ್ ಹಾಕಿದ್ದಾರೆ, ಯಾರು ಓಪನ್ ಮಾಡಂಗಿಲ್ಲ. ಓಪನ್ ಮಾಡುವ ಸಮಯ ನಿಗದಿ ಆಗುತ್ತೆ. ಮಾರ್ಗಸೂಚಿ ಅಂತ ಇವರು ಓಪನ್ ಮಾಡ್ತಾರೆ. ಓಪನ್ ಮಾಡುವಾಗ ಕಂದಾಯ ಅಧಿಕಾರಿಗಳು ಮತ್ತೆ ಮುಜರಾಯಿ ಅಧಿಕಾರಿಗಳು, ಹಿರಿಯ ಅರ್ಚಕರು ರೆಕಾರ್ಡ್ ಆಗಿ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ರಿಯಾಲಿಟಿ ಚೆಕ್ 3. ಚಾಮುಂಡಿ ಬೆಟ್ಟದ ಭದ್ರತೆಗೆ 160 ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲು ಇದೆ. ದೇವಸ್ಥಾನ ಆವರಣದ ಸುತ್ತ ಹುಂಡಿ ಇರುವಂತಹ ಸ್ಥಳಗಳಲ್ಲಿ ಸಿಸಿಟಿವಿ ನಿಗಾ ಇರಿಸಲಾಗಿದೆ. ಒಂದು ಜನರಲ್ ಎಂಟ್ರಿಯಿಂದ ಬರುವಂತಹ ಜನರಿದ್ದಾರೆ, ಅವರು ಈ ಭಾಗದಲ್ಲಿ ಬಂದು ಹಣ ಏನೋ ಮಂಗಳಾರತಿ ತಟ್ಟೆ ಇರಬಹುದು, ಜೊತೆಗೆ ಹುಂಡಿಗೂ ಕೂಡ ಹಣವನ್ನು ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಸುತ್ತಲೂ ಕೂಡ ಈ ಆವರಣದ ಸುತ್ತಲೂ ಕೂಡ ಸುಮಾರು 5ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ಹಾಕಲಾಗಿದೆ. ಇದನ್ನ ಮಾನಿಟರ್ ಮಾಡೋದಕ್ಕೆ ಒಂದು ರೂಮ್ ಕೂಡ ಮಾಡಲಾಗಿದೆ. ಆ ಒಂದು ರೂಮ್ ನಲ್ಲಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು. ರಿಯಾಲಿಟಿ ಚೆಕ್ 4. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ಕೊಡ್ತಾರೆ. ಈ ದೇವಸ್ಥಾನದ ಭದ್ರತೆಗೆ 28 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ದ್ವಾರ ಬಾಗಿಲಿದೆ, ಆ ದ್ವಾರ ಬಾಗಿಲಲ್ಲೇ ಒಂದು ಸಿಸಿಟಿವಿ ಕ್ಯಾಮೆರಾ ಕೂಡ ಅಳವಡಿಕೆ ಮಾಡಿರುವಂತದ್ದು. ದೇವಸ್ಥಾನದ ಆವರಣದಲ್ಲಿ ಹುಂಡಿಗಳಿದೆ, ಸುಮಾರು 6ರಿಂದ 7 ದೊಡ್ಡ ದೊಡ್ಡ ಹುಂಡಿಗಳಿರುವಂತದ್ದು. ಆ ಎಲ್ಲ ಹುಂಡಿಗಳಿಗೂ ಕೂಡ ಕವರ್ ಅಪ್ ಆಗೋ ರೀತಿಯಾಗಿ ಮತ್ತೊಂದಷ್ಟು ಏನು ಆ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಯಾವ ದೇಗುಲ ಎಷ್ಟು ಕಾಣಿಕೆ? ಮುಜರಾಯಿ ಇಲಾಖೆಯಡಿ ಬರುವಂತಹ ರಾಜ್ಯದ ಯಾವ ದೇಗುಲಕ್ಕೆ ವಾರ್ಷಿಕವಾಗಿ ಎಷ್ಟು ಆದಾಯವಿದೆ ಅನ್ನೋದನ್ನ ನೋಡೋಣ. ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದ ವಾರ್ಷಿಕ ಆದಾಯ 168 ಕೋಟಿ ರೂಪಾಯಿ ಇದೆ. ಮಲೆ ಮಹದೇಶ್ವರ ಬೆಟ್ಟ 118 ಕೋಟಿ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ 84 ಕೋಟಿ, ಮೈಸೂರು ಚಾಮುಂಡೇಶ್ವರಿ ದೇಗುಲ 80 ಕೋಟಿ, ಸವದತ್ತಿ ರೇಣುಕಾ ಯಲ್ಲಮ್ಮ 31 ಕೋಟಿ, ನಂಜನಗೂಡು ಶ್ರೀಕಂಠೇಶ್ವರ 29 ಕೋಟಿ, ಯಡಿಯೂರು ಸಿದ್ದಲಿಂಗೇಶ್ವರ 27 ಕೋಟಿ ಇದ್ರೆ, ಕೊಪ್ಪಳ ಬಳಿ ಇರುವಂತಹ ಹುಲಿಗೆಮ್ಮ ದೇವಿ ದೇವಸ್ಥಾನದ ವಾರ್ಷಿಕ ಆದಾಯ 19 ಕೋಟಿ, ಉಡುಪಿ ಜಿಲ್ಲೆಯಲ್ಲಿರುವಂತಹ ಮಂದಾರ್ತಿ ದುರ್ಗಾ ಪರಮೇಶ್ವರಿ 18 ಕೋಟಿ, ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಆದಾಯ 14 ಕೋಟಿ, ಇನ್ನು ಬೆಂಗಳೂರಿನ ಬನಶಂಕರಿ ದೇವಾಲಯದ ವಾರ್ಷಿಕ ಆದಾಯ 13 ಕೋಟಿ ಇದೆ. ಸದ್ಯ ರಾಜ್ಯದಲ್ಲಿ 34,000ಕ್ಕೂ ಹೆಚ್ಚು ದೇವಸ್ಥಾನಗಳಿವೆ. 205 ಎ ಗ್ರೇಡ್ ದೇವಸ್ಥಾನಗಳು, 193 ಬಿ ಗ್ರೇಡ್ ದೇವಸ್ಥಾನಗಳು, 34,168 ಸಿ ಗ್ರೇಡ್ ದೇಗುಲಗಳಿವೆ. ಇವೆಲ್ಲ ದೇವಾಲಯಗಳಿಗೆ ಇದೀಗ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನ ಹೊರಡಿಸಿದೆ. ಹುಂಡಿ ಎಣಿಕೆ, ಭದ್ರತೆ ಬಗ್ಗೆ ಎಲ್ಲದಕ್ಕೂ ನಿಗಾ ವಹಿಸುವಂತೆ ಆದೇಶ ನೀಡಿದೆ. ರಿಪಬ್ಲಿಕ್ ಕನ್ನಡದ ಅಭಿಯಾನಕ್ಕೆ ಸ್ಪಂದಿಸಿರುವಂತಹ ಕಂದಾಯ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನ ಬೃಹತ್ ದೇವಸ್ಥಾನ ಬನಶಂಕರಿಯಲ್ಲಿ ವಾರ್ಷಿಕ 13 ಕೋಟಿ ರೂಪಾಯಿ ಆದಾಯ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿಯ ವಾತಾವರಣ ನೋಡಿದರೆ ವಾರ್ಷಿಕ 100 ಕೋಟಿ ರೂಪಾಯಿ ವರಮಾನ ಬರುವಂತಿದೆ. ಅಧಿಕಾರಿಗಳು ಹೇಳಿದ್ದನ್ನ ನೋಡಿ ನನಗೂ ಅನುಮಾನ ಬಂದಿದೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. 4-5 ದಿವಸದ ಹಿಂದೆ ಬನಶಂಕರಿ ಟೆಂಪಲ್ಗೆ ಹೋಗಿದ್ದೆ ಬೆಂಗಳೂರಲ್ಲಿ. ಅಲ್ಲಿ ಆ ಕ್ರೌಡು, ಅದು ದೊಡ್ಡ ದೇವಸ್ಥಾನ, ಬಹುಶಃ ಬೆಂಗಳೂರಿನಲ್ಲಿ ಅದೇ ದೊಡ್ಡ ದೇವಸ್ಥಾನ ಅಂತ ಅನ್ಸುತ್ತೆ ನನಗೆ. ಸಾಕಷ್ಟು ಹಣ ಬರುತ್ತೆ. ನಾನು ಕೇಳಿದೆ, ಎಷ್ಟಪ್ಪ ಹಣ ಬರ್ತದ ನಿಮ್ಗೆ ಅಂತ. ಆ ಎಕ್ಸಿಕ್ಯೂಟಿವ್ ಆಫೀಸರ್ ಹೇಳ್ದ 13 ಕೋಟಿ ಬರುತ್ತೆ ಸರ್ ಆನ್ಯುಯಲಿ. ಅಯ್ಯೋ ಮಾರಾಯ, ಇದೇನ ಇಷ್ಟು ಹೇಳ್ತೀಯ ನೀನು? ಯಾಕೆಂದ್ರೆ ಅಲ್ಲಿನ ವಾತಾವರಣ ನೋಡಿದ್ರೆ 100 ಕೋಟಿ ಬರೋ ಸಾಧ್ಯತೆ ಇದೆ. ಬರೀ 13 ಕೋಟಿ ಲೆಕ್ಕ ಹೇಳಿದ್ರಲ್ಲ, ಇದೇನಿದು ಅಂತೇಳಿ ನಾನು ಸ್ವಲ್ಪ ಅಲ್ಲಿ ನೋಡ್ಕೊಂಡು ಬಂದಿದ್ದೇನೆ. ನಮ್ಮ ಕಮಿಷನರ್ಗೆ ಹೇಳಿದೆ, ಒಂದ್ ಸ್ವಲ್ಪ ನೀವು ವಿಸಿಟ್ ಮಾಡಿ ನೋಡಿ. ಮೊನ್ನೆ 4-5 ದಿವಸ
ವೀಕ್ಷಕರೇ, ಈಗ ನಿಮ್ಮ ಸಮಯ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ದೇವಸ್ಥಾನಗಳ ಹುಂಡಿ, ಚಿನ್ನ, ಬೆಳ್ಳಿ ವಸ್ತುಗಳ ಭದ್ರತೆ ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನ ಹೊರಡಿಸಿದೆ. ಹಾಗಾದ್ರೆ ರಾಜ್ಯದ ಈ ಕ್ರಮದ ಬಗ್ಗೆ ನಮ್ಮ ಜೊತೆಗೆ ಕರೆ ಮಾಡಿ ಮಾತಾಡಿ. ನಮ್ಮ ಈ ವಾಟ್ಸ್ಆಪ್ ನಂಬರ್ಗೂ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಮೆಸೇಜ್ ಮಾಡಿ. ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಸ್ಕ್ರೀನ್ ನ ಕೆಳಗಡೆ ನಂಬರ್ ಹೋಗ್ತಾ ಇದೆ. ಆ ನಂಬರ್ ಅನ್ನ ನೋಟ್ ಮಾಡಿಕೊಂಡು ನೇರವಾಗಿ ಕರೆ ಮಾಡಿ ನಮ್ಮ ಜೊತೆಗೆ ಮಾತಾಡಬಹುದು. ವಾಟ್ಸ್ಆಪ್ ಅಲ್ಲಿ ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯ ಹಂಚ್ಕೋಬಹುದು. ಇವತ್ತಿನ ವಿಷಯ, ರಾಜ್ಯದಲ್ಲಿ 34,000ಕ್ಕೂ ಹೆಚ್ಚು ದೇವಸ್ಥಾನಗಳಿದೆ. ಆದ್ರೆ ದೇಗುಲದಲ್ಲಿರುವ ಹುಂಡಿಗಳಿಗೆ ಭದ್ರತೆ ಹೇಗಿದೆ? ಮುಜರಾಯಿ ಇಲಾಖೆ ಕೈಗೊಂಡ ಕ್ರಮಗಳು ಏನು? ಹುಂಡಿ ಎಣಿಕೆ ಕಾರ್ಯ ಹೇಗೆ ನಡೀಬೇಕು? ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮುಕ್ತವಾಗಿ ನಮ್ಮ ಜೊತೆ ಹಂಚಿಕೊಳ್ಳಿ. ಈ ಎಲ್ಲಾ ಪ್ರಶ್ನೆಗಳ ವಿಚಾರವಾಗಿ ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯಕ್ಕೆ ನಾವು ಪ್ರಾಶಸ್ತ್ಯವನ್ನ ಕೊಡ್ತೀವಿ. ಫಸ್ಟ್ ಕಾಲರ್ ನೀಡಿದ್ದಾರೆ ಕಲಬುರಗಿಯಿಂದ ಮಾಂತಗೌಡರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಮಾಂತೇಗೌಡ್ರೆ, ನಿಮಗೇನನ್ಸುತ್ತೆ? ದೇವರ ಹಣಕ್ಕೂ ಕನ್ನ ಭದ್ರತೆ ಹೇಗಿರ್ಬೇಕು? ಸರ್, ಏನಂತಾರಲ್ರಿ, ಒಂದ್ ಗಾದಿ ಮಾತಿದಲ್ಲ, ಎಲ್ಲ ರಾಜ್ಯ ಎಲ್ಲ ಕೊಳ್ಳೆ ಹೊಡೆದ ಮ್ಯಾಲ ದಿಡ್ಡಿ ಬಾಗ್ ಹಾಕಿದ್ರಂತ. ಈಗಾದ್ರೂ ಎಚ್ಚೆತ್ಕೊಂಡಾರ ಸರ್ಕಾರ. ಸ್ವಲ್ಪ ಆದಷ್ಟು ಸಾರ್ವಜನಿಕ ಭಕ್ತಾದಿಗಳು ಹಾಕ ದುಡ್ಡಿಗೆ ಜರ ಬೆಲೆ ಇರ್ಲಿ ಅಂತ ನಾ ಬೇಡ್ಕೊಳ್ಳೋದ್ರಿ. ಹಾ ಸರ್, ಏನೋ ತಿಪ್ಪಲ್ನ ತಂದ್ ಹಾಕ್ತಾರ ದೇವರಂದ ಮೇಲೆ. ಅದು ಏನಾದ್ರೂ ನಮ್ ದುಡಿಮೆ ಒಳಗಾಲಿ ಏನೇ ಅಲ್ಲಿ ಒಂದ್ ಸ್ವಲ್ಪ ದೇವರಿಗೆ ಅಂತೇಳಿ ಕಾಣಿಕೆ ರೂಪದಾಗ ಕೊಡ್ತದ. ಹೌದು. ಅದೇ ವೆಚ್ಚವಾಗಿ ಯಾರ್ದೋ ಒಬ್ರು ಜೇಬ್ ಸೇರ್ತಂತಂದ್ರ ಅದಕ್ಕೆ ಏನ್ ಬೆಲೆ ಇಲ್ರ ಸರ್? ಬರೋಬರಿ. ಅದಕ್ಕೆ ಆದಷ್ಟು ಭದ್ರತೆ ಸಾಕಷ್ಟು ದೇವಸ್ಥಾನ ಏಳಿಗೆಗಾಗಿ ಅಲ್ಲಿ ಅಥವಾ ಏನಾದ್ರೂ ಒಂದು ಇದಕ್ಕೆ ಉಪಯೋಗ ಆಗ್ತಂತೇಳಿ ಜನ ಕೊಡ್ತಾರೆ. ಅದೇ ಹಿಂಗ ಒಬ್ರು ಮನಿ ಸೇರ್ತಂತಂದಾಗ ಜನರ ಬಲ್ಯಾಕ, ಭಕ್ತಾದಿಗಳ ಬಲ್ಯಾಕ ಬೇರೆ ಅಭಿಪ್ರಾಯ ಮೂಡ್ತಿಲ್ರಿ. ಹೌದೌದು. ಅದಕ್ಕೆ ಆದಷ್ಟು ಸರ್ಕಾರ ಇದಕ್ಕ ಎಚ್ಚೆತ್ಕೊಂಡು ಮುಂಜಾಗ್ರತವಾಗಿ ಏನಾದ್ರೂ ಭದ್ರತೆ ಕೊಟ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ ಸರ್. ಓಕೆ, ಥ್ಯಾಂಕ್ ಯು ಮಾಂತೇಗೌಡ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಮಂಜು ಅಂತ ಹೇಳಿ, ದೇವನಹಳ್ಳಿಯಿಂದ, ಹೊಸಕೋಟೆಯಿಂದನಾ? ನಮಸ್ಕಾರ ಮಂಜುನಾಥ್ ಅವರೇ. ಮಂಜುನಾಥ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಮಂಜುನಾಥ್ ಅವರೇ ಮಾತಾಡಿ. ನಿಮ್ಮ ಧ್ವನಿ ಅಂತೂ ನಮಗೆ ಕೇಳಿಸ್ತಾ ಇದೆ. ನಮ್ಮ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಎಸ್ ಸರ್, ಮಾತಾಡಿ. ಸರ್, ನಾವು ಹೊಸಕೋಟೆಯಿಂದ ಚಿಕ್ಕಬಳ್ಳೂರು ಅಂತ. ಸರ್, ಇದು CC ಕ್ಯಾಮ್ರಾ ಹಾಕೋರ್ಗಿನ ಅಲ್ಲಿರೋ ಪುರೋಹಿತ ಸ್ವಲ್ಪ ಟೈಟ್ ಮಾಡಿದ್ರೆ ಕಳ್ತನ ಆಗೋದು ಖಂಡಿತ ಕಂಟ್ರೋಲ್ ಆಗುತ್ತೆ ಸರ್. ಮೊದಲು ಅದು ಮಾಡ್ಬೇಕು ಸರ್. ಮತ್ತೇನ್ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಸರ್, ಅದೇ ಅಷ್ಟೇ ಸರ್. CC ಕ್ಯಾಮ್ರಾ ಹಾಕಿದ್ರೆ ಏನು ಯೂಸ್ ಇಲ್ಲ. ಅಲ್ಲಿರೋ 500 ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ಬೇಕು ಸರ್, ಅಷ್ಟೇ, ಇನ್ನೇನಿಲ್ಲ. ಮೇನು ಇದ್ದು ಒಲ ಬೆದಂಗೆ ಅಲ್ಲಿರೋರೇ ಕಳ್ತಾನ ಸರ್, ಅವರಿಂದನೇ, ಬೇರೆ ಯಾರು ಮಾಡಕ್ಕಾಗಲ್ಲ. ಓಕೆ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ ಧನ್ಯವಾದ ಮಂಜುನಾಥ್ ಅವರೇ. ನೋಡಿ, ಈಗ ದೇವರ ಹಣಕ್ಕೂ ಕನ್ನ ಭದ್ರತೆ ಹೇಗಿರಬೇಕು ಅನ್ನುವಂತಹ ಪ್ರಶ್ನೆ ಚಿತ್ರದುರ್ಗದಿಂದ ಬಸವರಾಜ್ ಅವರು ಫೋನ್ ಮಾಡಿ ಅಭಿಪ್ರಾಯ ತಿಳಿಸ್ಲಿಕ್ಕಿದ್ದಾರೆ. ಬಸವರಾಜ್ ಅವರ ನಮಸ್ಕಾರ. ಸರ್ ನಮಸ್ಕಾರ. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು ಸರ್? ದೇವಸ್ಥಾನಗಳು ಕನ್ನ ಹೊಡೆಯೋದು ಬೇರೆ ಹೊರಗಿನವ್ರು ಬರೋದಲ್ಲ, ಅಲ್ಲಿ ಆಡಳಿತ ಮಂಡಳಿ, ಆಡಳಿತ ಎಕ್ಸಿಕ್ಯೂಟಿವ್ ಸೇರಿ ಅವರು ಮಾಡ್ತಕ್ಕಂತ ಕೃತ್ಯ ಇದು ಇವತ್ತು ಬಯಲಿಗೆ ಬಿದ್ದಿದೆ. ಈ ಏನ್ ಸಿಕ್ಕಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಸ್ವಲ್ಪ ಕಠಿಣ ಶಿಕ್ಷೆ ಆದ್ರೆ ಎಚ್ಚೆತ್ಕೊಂತಾರ ಬೇರೆ. ಅವ್ರಿಗೆ ಶಿಕ್ಷೆ, ಕಠಿಣ ಶಿಕ್ಷೆ ಆಗ್ಬೇಕು, ಅವ್ರಿಗೆ ಬಿಡಬಾರ್ದು ಅವ್ರನ್ನ. ಬಿಟ್ರೆ ಸ್ವಲ್ಪ ಕಠಿಣ ಶಿಕ್ಷೆ ಆದ್ರೆ ಬೇರೆಯವರು ಹೆದರಿಕಂತಾರ, ಶಿಕ್ಷೆ ಆಗತ್ತಪ್ಪ ಯಾಕಬೇಕು ಅಂತ. ಮತ್ತೆ ಹಾಗೆ ಬಿಟ್ರೆ ಅವ್ರು ದುಡ್ಡು ಕಸ್ಕೊಂಡು ಹಾಗೆ ನಡ್ರಿ ಮನೆಗೆ ಹೋಗ್ರಿ ಅಂತ ಹೇಳಿದ್ರೆ ಅವ್ರು ಮತ್ತೆ ಬೇರೆಯವರು ಅದನ್ನೇ ಮಾಡ್ತಾರೆ. ಹಲೋ, ಈಗ ಬಸವರಾಜ್ ಅವರೇ, CC ಕ್ಯಾಮೆರಾ ಹಾಕೋದು ಮತ್ತೆ ಭದ್ರತೆಯನ್ನ ಹೆಚ್ಚು ಮಾಡೋದು, ಇದೆಲ್ಲ ಹೆಂಗ್ ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅಲ್ಲ, ಅದು ಕರೆಕ್ಟ್. CC ಕ್ಯಾಮ್ರಾ ಹಾಕಿದ್ದಾರೆ, ಹಾಕಿದ್ದು ಅಲ್ಲ,
ಅಲ್ಲ CC ಕ್ಯಾಮೆರಾ ಇದ್ದು ಹಂಗ್ ಮಾಡಿದಾರಲ್ಲ ಸರ್ ಈಗ. CC ಕ್ಯಾಮೆರಾ ಇದಾವಲ್ಲ ಆ ಇದ್ದು ಹಂಗ್ ಮಾಡಿದ್ದಾರೆ ಈಗ. ಸುಮ್ನೆ ಮಾಡ್ತಾ ಇರ್ತಾರ ಅವರು. ಈಗ ಶಿಕ್ಷೆ ಅನ್ನೋದು ಭಯ ಇಲ್ಲ ಅವ್ರಿಗೆ. ಓಕೆ, ಸೊ ಶಿಕ್ಷೆ ಆಗ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಬಸವರಾಜ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಕಲಬುರಗಿಯಿಂದ ಸಿದ್ದು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದು ಅವರೇ. ನಮಸ್ಕಾರ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು? ದೇವರ ಹಣಕ್ಕೂ ಕನ್ನ ಹಾಕುವಂತ ಕೆಲಸ ಆಗ್ತಾ ಇದೆ. ಬೆಳವಣಿಗೆಗಳನ್ನು ನೋಡಿದಾಗ ಭದ್ರತೆ ಹೆಂಗಿರ್ಬೇಕು, ಸರ್ಕಾರ ಏನ್ ಮಾಡಬೇಕು, ನಿಮ್ಮ ಅಭಿಪ್ರಾಯ ಏನು? ಸರ್ ಆಕ್ಚುಲಿ ಏನಿದೆ ಅಂದ್ರೆ CC ಕ್ಯಾಮ್ರಾ ಸುಮ್ನೆ ನಾಮಕೆ ವಾಸ್ತೆ ಹಚ್ಚುತ್ತಾರೆ ಸರ್. ಅಲ್ಲಿನ ಅಧಿಕಾರಿಗಳನ್ನೇ ಏನಾದ್ರೂ ಸಪೋಸ್ ಒಂದು ದುಡ್ಡು ಅಲ್ಲಿ ಒಂದು ದೇಣಿಗೆ ಬಂದಿರೋ ಅಕ್ಕಿ ಪಾಕೆಟ್ ಅಲ್ಲಿ ಏನೇ ಅಲ್ಲಿ ಸಾಗಿಸ್ಬೇಕಾದ್ರೆ ಆಫ್ ಮಾಡ್ಬಿಡ್ತಾರೆ ಸರ್. ಆಫ್ ಮಾಡ್ಬಿಡ್ತಾರೆ. ಮತ್ತು ಪ್ರತಿಯೊಂದು ಗೂಳಿಗಳಿಗೆ ಒಂದು ರಿಜಿಸ್ಟರ್ ಅಂತ ಇರುತ್ತೆ. ಆ ರಿಜಿಸ್ಟರ್, ಆ ಗೂಳಿ ಎಲ್ಲಿ ಹೋಯ್ತು ಏನಿಲ್ಲ, ಗೂಳಿ ಬಿಟ್ಟಿರ್ತಾರಲ್ಲ ಸರ್, ಆ ಗೂಳಿ ಎಲ್ಲಿ ಹೋಯ್ತು ಏನಿಲ್ಲ, ಅದ್ರದ್ದೇನು ಲೆಕ್ಕ ಇಲ್ಲ, ಪತ್ರ ಇಲ್ಲ, ಏನು ಇಲ್ಲ ಸರ್. ನಾವ್ ಪ್ರತಿಯೊಂದು ದೇವಸ್ಥಾನದಲ್ಲೂ ಗಮನಿಸಿರೋದಿಲ್ಲ. ಗೂಳಿ ಬಿಟ್ಟಿರುತ್ತಾರೆ, ಅದು ಏನ್ ಗೋಶಾಲೆಗೆ ಹೋಗುತ್ತೋ ಎಲ್ಲಿ ಹೋಗುತ್ತೋ ಅದು ಗೊತ್ತಿಲ್ಲ. ಸೊ ಎಲ್ಲ ಲೆಕ್ಕ ಇಟ್ರೆ ಒಳ್ಳೇದು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ಸಿದ್ದು ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಶಿರಾದಿಂದ ಶ್ರೀರಾಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀರಾಮ್ ಅವರೇ. ನಮಸ್ತೆ ಸರ್, ಶ್ರೀರಾಮ್ ಅಂತ ಶಿರಾದಿಂದ ಸರ್. ಈಗ ನಮ್ಮ ಸರ್ಕಾರ ಬೇಗ ಎಚ್ಚೆತ್ಕೊಂಡಿದೆ ಸರ್. ಇದಕ್ಕೆ ನಾವು ಶ್ಲಾಘನೀಯ ಮಾಡ್ಬೇಕು. ಯಾಕೆಂದ್ರೆ ಲಾಸ್ಟ್ ಟೆಸ್ಟ್ ಇಲ್ಲ ಇವ್ರು ಎಚ್ಚರಿಕೆ ತಗೊಂಡ್ಬಿಟ್ರು. ಇದು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಯಶಸ್ಸು ಮಾಡ್ತಾ ಅವ್ರಿಗೆ. ಈಗ ಇದಕ್ಕೆ ಏನಪ್ಪ ಕಾರಣ ಅಂದ್ರೆ ಕೆಲವು ಖಾಸಗಿ ದೇವಸ್ಥಾನದಲ್ಲಿ ಕಮಿಟಿ ಅಂತ ಇರುತ್ತೆ ಸರ್. ಆ ಕಮಿಟಿ ಅವರಿಗೆ ಇದು ಒಂಥರ ಎಚ್ಚೆತ್ಕೋಬೇಕು. ನಾವು ನೋಡಿ ಅಲ್ಲಿ ಆ ತರ ಮಾಡಿದ್ದಾರೆ, ನಾವು ಆ ತರ ಮಾಡಬಾರ್ದು. ನಮ್ಗೇನು ದೇವ್ರಿಗೆ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದೆ, ಇಂತ ಅಲ್ಲಿ ಅನ್ಯಾಯ ದುಡ್ಡನ್ನು ನಾವು ಮುಟ್ಟಬಾರ್ದು ಅನ್ನೋದು ಅವ್ರಿಗೆ ಮನದಟ್ಟಾಗಬೇಕು ಫಸ್ಟ್. ಇನ್ನ ಗವರ್ಮೆಂಟ್ ದೇವಸ್ಥಾನಗಳು, ಸರ್ಕಾರಿ ದೇವಸ್ಥಾನದಲ್ಲಿ ಹೆಂಗೆ ಅಂದ್ರೆ ಇಲ್ಲಿ ಖಾಸಗಿ ಅಧಿಕಾರಿಗಳು ಮ್ಯಾನೇಜ್ಮೆಂಟ್ ಇಲ್ಲಿ ಬೇರೆ ಯಾರನ್ನು ಸೇರಿಸ್ಕೊಳ್ಳಲ್ಲ. ಹಂಗಾಗಿ ಅಧಿಕಾರಿಗಳಿಗೆ ಸರ್ಕಾರ ಒಂದು ತರಬೇತಿ, ಒಂದು ದಿವಸದ ಮಟ್ಟಿಗೆ ಆದ್ರೂ ಇವರಿಗೆ ತರಬೇತಿ ಕೊಡ್ಬೇಕು. ನೋಡ್ರಪ್ಪ, ನಿಮ್ಗೆ ಸಂಬಳ ಕೊಡ್ತಾರೆ, ಎಲ್ಲಾ ಕೊಡ್ತಾರೆ, ಅವಕಾಶ ನಿಮ್ಗೆ ಕೊಟ್ಟಿದ್ರೆ ಇಲ್ಲಿ ನೀವು ಯಾವುದನ್ನ ಅವ್ಯವಹಾರ ಮಾಡಬಾರ್ದು, ಪ್ರಾಮಾಣಿಕತೆಯಿಂದ ಮಾಡಿ. ನಿಮಗೂ ಒಳ್ಳೇದಾಗುತ್ತೆ, ನಮ್ಮ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ. ಓಕೆ, ಥ್ಯಾಂಕ್ ಯು ಶ್ರೀರಾಮ್ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಕರೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ರಾಜ್ಯದಾದ್ಯಂತ ಈಗಲೂ ಕೂಡ ನಮಗೆ ಸಾಕಷ್ಟು ಕರೆಗಳು ಬರ್ತಾ ಇವೆ. ಆದರೆ ಸಮಯ ಇದ್ದಿದ್ದಿಷ್ಟೇ ಆದ್ಯತಾನುಸಾರ ಕರೆಗಳನ್ನ ಸ್ವೀಕರಿಸಿ ನಿಮ್ಮ ಅಭಿಪ್ರಾಯಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದೀವಿ. ಅಭಿಯಾನದ ಮೂಲಕ ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಸರ್ಕಾರ ಈಗ ನಿಮ್ಮೆಲ್ಲರ ಅಭಿಪ್ರಾಯವನ್ನ ಅರಿತುಕೊಂಡಿದೆ. ಮುಂದೆ ಈ ನಿಟ್ಟಿನಲ್ಲಿಯೇ ಕೆಲಸ ಮಾಡುತ್ತೆ ಅನ್ನುವಂತ ಆಶಾಭಾವದೊಂದಿಗೆ ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.